ಬಂಧುಗಳೇ ನಮಸ್ಕಾರ. ಚಮರಂ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನಿವತ್ತು ಒಳ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ಗೊಂದಲಗಳು, ಇವತ್ತೇನು ಒಳ ಮೀಸಲಾತಿಯ ಜಗಳ, ಒಂದು ರೀತಿಯಲ್ಲಿ ಕಿತ್ತಾಟ, ಕೊಲೆ ಮಾದಿಗರ ನಡುವೆ ಒಂದು ತಾರಕಕ್ಕೇರಿದೆಯೋ ಆ ಸಂದರ್ಭದಲ್ಲಿ ನನ್ನ ಕೆಲವು ಅನಿಸಿಕೆಗಳನ್ನ ಹಂಚ್ಕೊಳ್ಳೋಕೆ ಇಲ್ಲಿ ಬಂದಿದ್ದೀನಿ ನಾನು. ಬಂಧುಗಳೇ, ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಅವರೆಲ್ಲರೂ ದಯಮಾಡಿ ಸಬ್ಸ್ಕ್ರೈಬರ್ ಆಗಿ, ಅದು ಫ್ರೀ ಆಗಿದೆ, ಮತ್ತು ಬೆಲ್ ಐಕಾನ್ ಒತ್ತಿ, ನಿಮ್ಗೆಲ್ಲ ವಿಡಿಯೋಗಳು ಬರ್ತವೆ. ಲೈಕ್ ಮಾಡಿ, ಶೇರ್ ಮಾಡಿ, ಒಳ್ಳೆ ವಿಚಾರಗಳನ್ನ ಶೇರ್ ಮಾಡೋಣ. ನಮ್ಮ ಅಭಿಪ್ರಾಯಗಳನ್ನ ನಾವು ಶೇರ್ ಮಾಡೋಣ. ಎಲ್ಲ ವಿಚಾರಗಳು ಅಂತಿಮವಲ್ಲ, ನಮ್ಮ ತೀರ್ಮಾನಗಳೇ. ಆದರೆ ನಮ್ಮ ಅನಿಸಿಕೆಗಳನ್ನ ಕನಿಷ್ಠ ಚರ್ಚೆ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಸಿಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾವು ಅನೇಕ ವಿಚಾರಗಳನ್ನ ಈ ರೀತಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗ ಒಳ ಮೀಸಲಾತಿ ಜಾರಿ ಆದಮೇಲೆ ಒಂದು ನೋಟಿಫಿಕೇಶನ್ ಬಂತು. ಸೊ ಅದು ನಿಮಗೆ ಗೊತ್ತಿದೆ, ಸುಮಾರು 9 ಹುದ್ದೆಗಳು, 9 ವಿವಿಧ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಲಾಗಿದ್ದಂತ, ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ 9 ಬೇರೆ ಬೇರೆ ವಿಭಾಗಗಳಲ್ಲಿ ಕಾಲಾಗಿದ್ದಂತ ಎಲ್ಲಾ ಹುದ್ದೆಗಳಲ್ಲೂ ಪ್ರವರ್ಗ ಎ ಅಂದ್ರೆ ಕೆಟಗರಿ SC ಕೆಟಗರಿನಲ್ಲಿ ಪ್ರವರ್ಗ ಎಗೆ ಹೋಗಿವೆ ಎಲ್ಲ 9 ಹುದ್ದೆಗಳು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಒಳ ಮೀಸಲಾತಿಯಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಯಿತು. ಆವತ್ತಿಂದ ಪ್ರವರ್ಗ ಬಿಲಿದ್ದಂತ ವಲಯ ಸಂಬಂಧಿತ ಜಾತಿಗಳು ಬೀದಿಗೆ ಬಿದ್ರು. ಎಲ್ಲ ಈ ತರ ಆಗೋದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ. ಈ ರೋಸ್ಟರ್ ಬಿಂದು ಅಂತಕ್ಕಂಥ ಇದೇನಿದೆ ಒಳ ಮೀಸಲಾತಿ ಒಳಗಡೆ ಈಗ ಬಂದಿರತಕ್ಕಂಥ ಒಂದು ದೊಡ್ಡ ಬಿಕ್ಕಟ್ಟೇನು ಅಂತಂದ್ರೆ, ಇದು ಅವೈಜ್ಞಾನಿಕವಾದಂತ ರೋಸ್ಟರ್ ಬಿಂದು. ಮೊದಲನೇ ಬಿಂದುವಲ್ಲಿ SC ಪ್ರವರ್ಗ ಎಗೆ ಹೋದ್ರೆ, 9ನೇ ಬಿಂದು SC ಪ್ರವರ್ಗ ಬಿಗೆ ಬಂದ್ರೆ, ಇನ್ಯಾವುದೋ ಒಂದು ಬಿಂದುನಲ್ಲಿ SC ಪ್ರವರ್ಗ ಸಿಗೆ ಹೋದ್ರೆ, ಈ ಹುದ್ದೆಗಳು ಈ ಜನಗಳಿಗೆ ಲಭ್ಯ ಆಗ್ಬೇಕು ಅಂದ್ರೆ 9 ಒಳಗಡೆ ಯಾವ್ಯಾವ ಹುದ್ದೆಗಳನ್ನ ಕಾಲಾಗ್ತವೋ ಅವೆಲ್ಲವೂ ಕೇವಲ ಪ್ರವರ್ಗ ಎ ಅಂದ್ರೆ SC ಕೆಟಗರಿ ಇರ್ತಕ್ಕಂಥ ಪ್ರವರ್ಗ ಎ ಅಂದ್ರೆ ಮಾದಿಗ ಸಂಬಂಧಿತ ಜಾತಿಗಳಿಗೆ ಹೋಗ್ತವೆ. ಹಾಗೆ ಹೋದ್ರೆ ಇನ್ನು 30 ವರ್ಷಗಳ ಕಾಲ ಆ ಒಂದು ಪೋಸ್ಟ್ ತೆರವಾಗ ತನಕ, ರಿಟೈರ್ಡ್ ಆಗಿಯೋ ಬೇರೆ ಬೇರೆ ಕಾರಣಕ್ಕೆ ತೆರವಾಗ ತನಕ ಮತ್ತೆ ಆ ಬಿಂದು ಬಿ ಕೆಟಗರಿಗೆ ಬರಲ್ಲ, ಅಥವಾ ಆನಂತರ C ಕೆಟಗರಿಗೆ ಬರೋದಿಲ್ಲ ಅನ್ನುವಂತ ಒಂದು ಆತಂಕ ವಲಯ ವಿದ್ಯಾರ್ಥಿಗಳಲ್ಲಿ, ವಲಯ ಸಮುದಾಯದ ಅನೇಕ ನೌಕರರಲ್ಲಿ ಉಂಟಾಗಿದ್ದು ಸಹಜ. ಅದು ಅತ್ಯಂತ ಸಹಜವಾದಂತ ಆತಂಕ. ಅದು ಈ ಆತಂಕದ ವಿರುದ್ಧವಾಗಿ ಅವರು ಬೀದಿಗಿಳಿದ್ರು. ವಲಯ ವಿದ್ಯಾರ್ಥಿಗಳು ಬೀದಿಗಿಳಿದು ಮಾತಾಡುವಾಗ ಅದಕ್ಕೆ ಮತ್ತೆ ಕೌಂಟರ್ ಕೊಡ್ತಾ ಮತ್ತೆ ಮಾದಿಗರು ಒಂದು ರೀತಿಯಲ್ಲಿ ಬೀದಿಗಿಳಿದ್ರು. ಸೊ ಈಗ ಏನಾಗಿದೆ ಅಂತಂದ್ರೆ, ಮೀಸಲಾತಿ ಅಂದ್ರೆ ಹೊಲೆಯರು ಮತ್ತು ಮಾದಿಗರು ಅವ್ರ ನಡುವೆ ಇರತಕ್ಕಂತ ಒಂದು ಹಂಚಿಕೆ ಅನ್ನೋ ಭಾವನೆ ಬರ್ತಾ ಇದೆ. ಕೇವಲ ಪ್ರವರ್ಗ ಎ, ಪ್ರವರ್ಗ ಬಿ ಇವ್ರಿಗೆ ಮಾತ್ರವೇ ಒಳ ಮೀಸಲಾತಿ ಜಾರಿಯಾಗಿದೆ. ಈ ಒಳ ಮೀಸಲಾತಿಯ ಒಂದು ಹೋರಾಟ ಶುರುವಾದಾಗ 30 ವರ್ಷಗಳ ಹಿಂದೆ ಅಂತ ಒಂದು ಚರಿತ್ರೆಯನ್ನು ಕೊಡ್ತಾರೆ. ಅದು ಆಂಧ್ರ ಪ್ರದೇಶ ಇರ್ಬೋದು ಅಥವಾ ಕರ್ನಾಟಕದಲ್ಲಿರ್ಬೋದು, ಚಿಗುರೊಡ್ಕೊಂಡಿದ್ದು 30 ವರ್ಷಗಳ ಹೋರಾಟದ ಹಿನ್ನೆಲೆ ಇದೆ. ಈ ಹೋರಾಟವು ಯಾತಕ್ಕೋಸ್ಕರ ಶುರು ಆಯಿತು ಅಂತಂದ್ರೆ, ಈ ಮೀಸಲಾತಿಯ ಒಳಗಡೆ, SC ಮೀಸಲಾತಿ ಒಳಗಡೆ ಕೇವಲ ಒಂದೇ ಒಂದು ಗುಂಪು ಅಂದ್ರೆ ಹೊಲೆಯರೇ ವಿಶೇಷವಾಗಿ ನಮಗೆಲ್ಲವನ್ನ ಕಬಳಿಸ್ತಾ ಇದ್ದಾರೆ. ಎಲ್ಲ SC ಕೆಟಗರಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನ ಅಥವಾ ಶೈಕ್ಷಣಿಕ ಸವಲತ್ತುಗಳನ್ನ ಹೊಲೆಯರ ಗುಂಪು ಮಾತ್ರವೇ ಕಬಳಿಸ್ತಾ ಇದೆ ಅನ್ನುವಂಥ ಒಂದು ನೆರೆಟಿವ್ ಅನ್ನ ಸೃಷ್ಟಿ ಮಾಡಿದ್ರು. ಈ ನೆರೆಟಿವ್ ಅನ್ನು ಸೃಷ್ಟಿ ಮಾಡಿದ್ರೆ ಯಾರು? ಆಂಧ್ರ ಪ್ರದೇಶದಲ್ಲಿದ್ದಂತ ಮಾದಿಗ ಹೋರಾಟದ ಮುಂಚೂಣಿಲಿದ್ದಂಥ ನಾಯಕರುಗಳು. ಮಂದಕೃಷ್ಣ ಮಾದಿಗರವರ ಒಂದು ವಿಡಿಯೋ ನೋಡಿರ್ಬೋದು. ಅವರು ಎಲ್ಲೋದ್ರೂ ತಮಿಳುನಾಡಿನಲ್ಲಿ ಪರೆಯರು ಕಿತ್ಕೊಂಡ್ರು, ಆಂಧ್ರ ಪ್ರದೇಶದಲ್ಲಿ ಮಾಲಾ ಕಿತ್ಕೊಂಡ್ರು, ಕರ್ನಾಟಕದಲ್ಲಿ ಹೊಲೆಯರ್ ಕಿತ್ಕೊಂಡ್ರು ಅನ್ನುವಂಥ ಒಂದು ನೆರೆಟಿವ್ ಅನ್ನು ಸೃಷ್ಟಿ ಮಾಡಿಕೊಟ್ರು. ಇದೊಂದು ಶುದ್ಧ ಸುಳ್ಳಿನ ನೆರೆಟಿವ್. ಇದು ಅಂಕಿಅಂಶಗಳ ಪ್ರಕಾರವೇ ನೋಡೋದಾದ್ರೆ ಇವ್ರಿಗೆ ಗೊತ್ತಾಗ್ತಾ ಇದೆ, ಹೊಲೆಯರಲ್ಲದೆ ಕೂಡ ಬೇಕಾದಷ್ಟು ಜನ, ಮಾದಿಗರು ಮತ್ತು ಹೊಲೆಯರ ನಡುವೆ ಕಂಪೇರ್ ಮಾಡಿದಾಗ ಹೊಲೆಯರಿಗೆ ಜಾಸ್ತಿ ಅವಕಾಶಗಳು ಸಿಕ್ಕಿರ್ಬೋದೇನೋ, ಆದ್ರೆ ಮಾದಿಗರು ಮತ್ತು ಹೊಲೆಯರನ್ನು ಹೊರತುಪಡಿಸಿ ಉಳಿದಂತ 101 ಜಾತಿಯಲ್ಲಿ ಇರ್ತಕ್ಕಂಥ SCಗಳನ್ನ ಗಮನಿಸಿದ್ರೆ, ನೀವು ಕರ್ನಾಟಕದ ಮಟ್ಟಿಗೆ ಗಮನಿಸಿದ್ರೆ, ನಾನು ಹೇಳೋದು ಇಲ್ಲಿ ಬೇರೆ ಕೆಟಗರಿ C ಅಲ್ಲಿ ಇರ್ತಕ್ಕಂಥ ಇವತ್ತಿದ್ದು ಏನಿದಾರೋ ಆ ಜನಗಳಿಗೆ ತುಂಬಾ ಹೆಚ್ಚಿನ ಅವಕಾಶಗಳು ಲಭ್ಯ ಆಗಿದೆ. ಆದ್ರೆ ಅದನ್ನ ಯಾವತ್ತೂ ಪಾಯಿಂಟ್ ಔಟ್ ಮಾಡಲಿಲ್ಲ. ಮತ್ತು ಈ C ಗ್ರೂಪ್ ಇರ್ತಕ್ಕಂಥ ಇವತ್ತಿನ ಒಳ ಮೀಸಲಾತಿಯ C ಗ್ರೂಪ್ ಬಂದಿರತಕ್ಕಂಥ ಇವರು ಯಾವತ್ತಿಗೂ ಒಂದು ಅನ್ಟಚಬಲ್ ಕೆಟಗರಿಯಲ್ಲಿ ಬರಲೇ ಇಲ್ಲ. ಅನ್ಟಚಬಲ್ ಆಗೇ ಇಲ್ಲ ಕರ್ನಾಟಕದ ಒಳಗಡೆ. ಅವರು ಒಂಥರ ಟಚಬಲ್ SCs. ಅವರು ಟಚಬಲ್ SCs ಆಗಿದ್ದುಕೊಂಡೇ ಯಾವತ್ತು ಯಾವ ಒಂದು ಸಾಮಾಜಿಕ ಹೋರಾಟಗಳಿಗೂ ಧುಮುಕದೇನೆ, ಯಾವತ್ತು ಬಾಬಾ ಸಾಹೇಬರ ವಿಚಾರಧಾರೆಯನ್ನ ತಾವು ಅರ್ಥ ಮಾಡ್ಕೊಳ್ದೇನೆ, ಪ್ರಸಾರವನ್ನು ಮಾಡಬೇಕು ಅಂತ ಅನ್ಕೊಳ್ದೇನೆ, ಅಥವಾ ಸಾಂವಿಧಾನಿಕ ಹಕ್ಕುಗಳ ಬಗ್ಗೆ ಕೂಡ ಅವರು ಬೆರಳೆಣಿಕೆ ಮಂದಿ ಅದರಲ್ಲಿ ಎಕ್ಸೆಪ್ಷನ್ ಇದ್ದೇ ಇದ್ದಾರೆ, ಮಾತಾಡಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಒಂದು ಸಾಮುದಾಯಿಕವಾಗಿ ಈ ವರ್ಗಗಳು, ಈ ಟಚಬಲ್ SCಗಳು ಅಂತ ಏನ್ ಕರಿತೀವಿ, ಅಥವಾ ಸ್ಪೃಶ್ಯ ಪರಿಶಿಷ್ಟ ಜಾತಿಗಳು ಅಂತ ಏನ್ ಕರಿತೀವಿ, ಅವರು ಮಾಡ್ಲೇ ಇಲ್ಲ. ಆದ್ರೆ ಅವರು ಸೈಲೆಂಟ್ ಆಗಿ ಹಲವು ವರ್ಷಗಳಿಂದ ಅನೇಕ ಅವಕಾಶಗಳನ್ನ ಪಡ್ಕೊಂಡು ಹೆಚ್ಚಿನ ಒಂದು ಸ್ಥಾನಮಾನಗಳನ್ನ ಗಳಿಸ್ಕೊಂಡ್ರು. ಇದು ನಮ್ಗೆ ಯಾರಿಗೂ ಕಾಣದೇ ಇಲ್ಲ. ಅಷ್ಟೆಲ್ಲ ಇದ್ದಾಗ್ಯೂ ಕೂಡ ಇಲ್ಲಿ ಒಂದು ನೆರೆಟಿವ್ ಅನ್ನ ಸೃಷ್ಟಿ ಮಾಡಲಾಯಿತು. ಮಾದಿಗರ ತಲೆ ಒಳಗಡೆ ಹಾಕಿದ್ರು, ಅಥವಾ ಮಾದಿಗ ಹೋರಾಟಗಾರರ ತಲೆ ಒಳಗಡೆ ಹಾಕಿದ್ರು, ಅಥವಾ ಅವರಿಗೆ ಸೃಷ್ಟಿ ಆಯಿತು.
ಅಥವಾ ಬೇರೆ ಬೇರೆಯವರು ಇದನ್ನ ಅವ್ರ ತಲೆ ಒಳಗಡೆ ಹಾಕಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ನೆರೆಟಿವ್ ಅಂತ ಏನನ್ನು ಸೃಷ್ಟಿ ಆಯ್ತು ಅಂತಂದ್ರೆ ಎಲ್ಲ ಒಂದು ಅವಕಾಶಗಳನ್ನ ಕೇವಲ ಹೊಲೆಯರೇ ಬಾಚ್ಕೋತಾ ಇದ್ದಾರೆ ಅಂತೇಳಿ ಮಾದಿಗರನ್ನ ಹೊಲೆಯರ ವಿರುದ್ಧ ತುಂಬಾ ವ್ಯವಸ್ಥಿತವಾಗಿ ಎತ್ತಿ ಕಟ್ಟಲಾಯಿತು. ದೊಡ್ಡ ದೊಡ್ಡ ಹೋರಾಟಗಾರರು ಎತ್ತಿ ಕಟ್ಟದ್ದಿದು. ಇತ್ತೀಚೆಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ವರದಿ ಕೊಟ್ಟಾಗ ಕೂಡ ನಾಗಮೋಹನ್ ದಾಸ್ ಏನ್ ಹೇಳ್ತಾರೆ, ಇಷ್ಟರ ತನಕ ಯಾರ್ಯಾರು ನೀವು ಊಟ ಮಾಡಿದಿರೋ ಅಥವಾ ಚೆನ್ನಾಗಿ ತಿಂದಿದಿರೋ ಅವರು ಬೇರೆಯವರು ಬಿಟ್ಕೊಡಿ ಅನ್ನುವಂತ ಮಾತನ್ನ ಶರ ಬರೀತಾರೆ. ಅದ್ರ ಅರ್ಥ ಏನು ಅಂದ್ರೆ ಒಂದು ವರ್ಗ ಅಂದ್ರೆ ಎಸ್ಸಿಗಳ ಒಳಗಡೆನೆ ನಾವು ಸಾಮಾಜಿಕ ನ್ಯಾಯವನ್ನ ನೋಡ್ಬೇಕು. ಹಾಗಾಗಿ ಎಸ್ಸಿಗಳ ಒಳಗಡೆ ಇರ್ತಕ್ಕಂಥ ಒಂದು ಪ್ರಬಲ ಕೋಮಾಗಿರ್ತಕ್ಕಂಥ ಹೊಲೆಯರು ಇಷ್ಟಿಷ್ಟು ಸಂಖ್ಯೆಯಲ್ಲಿ ತಿಂದುಬಿಟ್ಟಿದ್ದಾರೆ, ಬೇರೆ ಬೇರೆ ಅವಕಾಶಗಳನ್ನ ಕಬಳಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ಉದಾರತೆಯಿಂದ ತ್ಯಾಗ ಮಾಡಬೇಕು ಅಥವಾ ಬಿಟ್ಟುಕೊಡ್ಬೇಕು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ. ಇದೆಂತ ಅಪಾಯಕಾರಿ ಸ್ಟೇಟ್ಮೆಂಟ್ ಅಂತಂದ್ರೆ, ಒಬ್ಬ ನಿವೃತ್ತ ನ್ಯಾಯಾಧೀಶರಾಗಿ ಒಬ್ಬ ಅಂಬೇಡ್ಕರ್ವಾದಿ ಚಿಂತಕರಾಗಿದ್ದೀನಿ ನಾನು ಅಂತ ಹೇಳ್ಕೊಳ್ಳುವಂತ ವ್ಯಕ್ತಿ, ಅಂಬೇಡ್ಕರ್ವಾದಿ ಚಿಂತಕರಲ್ಲ ಅವರು, ಏನ್ ಸಂವಿಧಾನ ಓದು ಅನ್ನುವಂತ ಒಂದು ಪುಸ್ತಕವನ್ನು ಬರೆದಾಕ್ಷಣಕ್ಕೆ ಅವ್ರು ಅಂಬೇಡ್ಕರ್ವಾದಿ ಚಿಂತಕರ ಅಂತ ಕರೆಯಲ್ಲ. ಆದ್ರೆ ಹೆಚ್ಚೆಚ್ಚು ಇದೇ ಹೊಲೆಮಾದಿಗರ ಕಾರ್ಯಕ್ರಮಗಳಲ್ಲೇ ಗುರುತಿಸಿಕೊಂಡು ಹೊಲೆಮಾದಿಗರ ನಾಯಕನಾಗಿ ಹೊಲೆಮಾದಿಗರ ಚಿಂತಕನಾಗಿ ಗುರುತಿಸಿಕೊಂಡಿದ್ದಂತ ಇದೇ ನಾಗಮೋಹನ್ ದಾಸ್ ಅವರು ಇಂಥ ಒಂದು ಶರವನ್ನ ಬರಿಬಹುದಾಗಿತ್ತ. ಅನ್ಯಾಯದ ಶರ ಇದು, ಅವೈಜ್ಞಾನಿಕವಾದಂತ ಶರ ಇದು. ಯಾವುದು ಬಿಟ್ಕೊಡ್ಬೇಕು ಅಂತಕ್ಕಂಥದ್ದು. ನಿಜವಾಗ್ಲೂ ಬಿಟ್ಕೊಡ್ಬೇಕು ಅನ್ನೋದೇ ಮನಸ್ಸಿದ್ದರೆ ನಾಗಮೋಹನ್ ದಾಸ್ ಅಂತವರಿಗೆ ಯಾರು ಬಿಟ್ಕೊಡ್ಬೇಕು? ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಈ ದೇಶವನ್ನು ಲೂಟಿ ಮಾಡಿರೋರು ಯಾರು? ಈ ದೇಶದ ಎಲ್ಲ ಸಂಪತ್ತು, ಕೃಷಿ, ಕೈಗಾರಿಕೆ ಅಥವಾ ಜಮೀನುಗಳು, ಈ ಎಲ್ಲ ಸಂಪತ್ತು ಮತ್ತು ಪ್ರತಿಯೊಂದನ್ನು ಒಡೆತನದಲ್ಲಿ ಇಟ್ಕೊಂಡು ಕಬಳಿಸ್ಕೊಂಡು ತುಂಬಾ 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 ಹೆಚ್ಚು ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಂಡಂತ ವರ್ಗಗಳು ಯಾರು? ಅದನ್ನ ಫೈಂಡ್ ಔಟ್ ಮಾಡ್ಬೇಕಲ್ಲ. ಅವರಿಂದ ನಿಜವಾಗ್ಲೂ ನಾವು ತ್ಯಾಗವನ್ನ ಬಯಸ್ತೀವಪ್ಪ. ಅಂತ ತ್ಯಾಗ ಇದೆಯಾ? ದೇವರಾಜ ಅರಸರವರು ಉಳುವವನಿಗೆ ಭೂಮಿ ಅಂತ ಬಂದಾಗ ಎಂತೆಂತ ಗಲಭೆಗಳಾಯ್ತು, ಗಲಾಟೆಗಳಾಯ್ತು ಗೊತ್ತಲ್ಲ ನಿಮ್ಗೆಲ್ರಿಗೂ. ಯಾಕೆ ಬಿಟ್ಕೊಡಕ್ಕಾಗಲ್ಲ ಅಂತ. ಅವ್ರು ಬಿಟ್ಕೊಡ್ಬೇಕಾಗಿತ್ತಲ್ಲ. ನಾಗಮೋಹನ್ ದಾಸ್ ಜಾತಿಯವರು ಅಥವಾ ನಾಗಮೋಹನ್ ದಾಸ್ಗಿಂತ ಮೇಲೆ ಇರ್ತಕ್ಕಂಥ ಶೂದ್ರರು ಅಥವಾ ಫ್ಯೂಡಲ್ಗಳಂತ ಏನ್ ಕರಿತೀವಿ ನಾವು, ಉಳಿಗಮಾನ್ಯ ಪದ್ಧತಿ ಒಳಗಡೆ ದೊಡ್ಡ ದೊಡ್ಡ ಒಡೆತನವನ್ನು ಹೊಂದಿರತಕ್ಕಂಥವ್ರು, ಅವರುಗಳು ಇಲ್ಲಿರ್ತಕ್ಕಂಥ ಎಲ್ಲ ಎಸ್ಸಿಗಳ 101 ಜಾತಿ ಎಸ್ಸಿಗಳ ಅಥವಾ ಇನ್ನೂ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಇರ್ತಕ್ಕಂಥ ಆಸ್ತಿ ಪಾಸ್ತಿಗಳು ಇಲ್ಲದೆ ಇರತಕ್ಕಂಥ, ಕೃಷಿ ರಹಿತರಾಗಿರ್ತಕ್ಕಂಥ ಅಥವಾ ಜಮೀನು ರಹಿತರಾಗಿರ್ತಕ್ಕಂಥ ಅಥವಾ ಶಿಕ್ಷಣದ ಹಕ್ಕೇ ಸಿಗದೆ ಇರತಕ್ಕಂಥ ಇನ್ನೂ ಅನೇಕ MBCs ಅಂತ ಕರಿತೀವಿ, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳಿದ್ದಾವೆ ಇದರೊಳಗಡೆ. ಅವರೆಲ್ಲರ ಆಸ್ತಿ ಪಾಸ್ತಿಯ ಒಟ್ಟು ಮೊತ್ತವನ್ನ ಬೇರೆಯವರು ಅನುಭವಿಸ್ತಿರೋದ್ರಿಂದಾಗಿನೇ ಇಲ್ಲಿ ಅಸಮಾನತೆ ಸೃಷ್ಟಿಯಾಗಿದೆ. ಇದು ಸಾವಿರಾರು ವರ್ಷಗಳ ಚರಿತ್ರೆ. ಇಂಥ ಅಸಮಾನತೆಗಳಿಗೆ ನಾಗಮೋಹನ್ ದಾಸ್ ಏನಂತ ಹೇಳ್ಬೇಕಾಗಿತ್ತು? ಇವರೆಲ್ಲರೂ ಅಥವಾ ನಾವೆಲ್ಲರೂ, ನಾಗಮೋಹನ್ ದಾಸ್ ಅವರು ತಮ್ಮನ್ನು ಸೇರಿಸ್ಕೊಂಡಂಗೆ ಹೇಳ್ಬೇಕಾಗಿತ್ತು. ಆಕ್ಚುಲಿ ನಾವೆಲ್ಲರೂ ಇಷ್ಟೆಲ್ಲವನ್ನು ಬೇರೆ ಬೇರೆ ಹೆಚ್ಚಿಗೆ ಎಲ್ಲರ ಅವಕಾಶಗಳನ್ನ ಕಬಳಿಸಿದ್ರಿಂದಾಗಿ ಇವರು ಇಂಥ ಒಂದು ಬಡತನಕ್ಕೆ ತುತ್ತಾದ್ರು, ಅವಿದ್ಯಾವಂತರಾಗಿ ಉಳ್ಕೊಂಡ್ರು ಅಥವಾ ಒಂದು ನಿರುದ್ಯೋಗಿಗಳಾಗಿ ಉಳ್ಕೊಂಡ್ರು, ಅವ್ರಿಗೆ ಅವಕಾಶ ವಂಚಿತರಾಗಿ ಉಳ್ಕೊಂಡ್ರು, ನಮ್ಮ ಮನೆಗಳಲ್ಲಿ ಜೀತ ಮಾಡುವಂತ ಪರಿಸ್ಥಿತಿ ಬಂತು ಅವ್ರಿಗೆ ಎನ್ನುವಂತ ಮಾತನ್ನ ಹೇಳಿ ಇಡೀ ದೇಶದ ಸಿರಿವಂತ ವರ್ಗಕ್ಕೆ ಅಥವಾ ಬಂಡವಾಳಶಾಹಿಗಳಿಗೆ ಅಥವಾ ದೊಡ್ಡ ದೊಡ್ಡ ಜಮೀನ್ದಾರರಿಗೆ ಏನ್ ಹೇಳ್ಬೇಕಾಗಿತ್ತು? ನೀವು ಇಷ್ಟು ವರ್ಷಗಳ ಕಾಲ ನಾವು ಇಷ್ಟೊಂದು ಅವಕಾಶಗಳನ್ನ ಬಳಸ್ಕೊಂಡಿದ್ದು ಸಾಕು, ಈಗ ನಾವು ಈ ಜಾತಿಗಳಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಜಾತಿ ಜನಸಂಖ್ಯೆವಾರು ಎಷ್ಟಿದೆ ಕರ್ನಾಟಕದಲ್ಲಿ ಎಲ್ಲ 101 ಜಾತಿನೂ ಸೇರಿಸ್ಕೊಳ್ಳೋಣ, ಸ್ಪೃಶ್ಯ ಎರಡನ್ನು, ಅಸ್ಪೃಶ್ಯ ಶೆಡ್ಯೂಲ್ ಕ್ಯಾಸ್ಟ್ಗಳು ಎರಡನ್ನೂ ಸೇರಿಸ್ಕೊಂಡ್ರು ಒಟ್ಟು ನಾವು ಎಷ್ಟು ಪರ್ಸೆಂಟ್ ಬರ್ತೀವಿ ಕರ್ನಾಟಕದಲ್ಲಿ? ಸೆನ್ಸಸ್ ಹೆಚ್ಚು ಕಮ್ಮಿ 26% ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ. ಶೆಡ್ಯೂಲ್ ಕ್ಯಾಸ್ಟ್ಗಳು ಎಲ್ಲ 101 ಜಾತಿಗಳು ಸೇರಿಸ್ಕೊಂಡ್ರೆ ಈ 26% ಜನರಿಗೆ ನಿಜವಾಗ್ಲೂ ಉದಾರತೆ ಇದ್ರೆ, ನಿಜವಾಗ್ಲೂ ತ್ಯಾಗ ಮಾಡಬೇಕು ಅಂತಿದ್ರೆ, ಬೇರೆ ಬಂಡವಾಳಶಾಹಿ ವರ್ಗಗಳು, ಸಿರಿವಂತ ವರ್ಗಗಳು ಈ ಜಾತಿಗಳಿಗೆ ಬಿಟ್ಟು ಕೊಡಬೇಕು ಅನ್ನೋದು ಬರೀಬೇಕು. ಅವರು 26% ರಿಸರ್ವೇಶನ್ ಕೊಡಬೇಕು ಕರ್ನಾಟಕದಲ್ಲಿ. ಕರ್ನಾಟಕದ ಮಟ್ಟಿಗೆ ಅಲ್ಲ, ಇಡೀ ಆಲ್ ಇಂಡಿಯಾ ಮಟ್ಟಿಗೆ ವಹಿಸ್ಕೊಂಡ್ರು ನೀವು ಶೆಡ್ಯೂಲ್ಡ್ ಕ್ಯಾಸ್ಟ್ಗಳಿಗೆ ಭಾರತದ ನಿಜವಾದಂತ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಈ ಶೆಡ್ಯೂಲ್ಡ್ ಕ್ಯಾಸ್ಟ್ಗಳು ಸಾವಿರಾರು ವರ್ಷಗಳ ಕಾಲ ಬೇರೆಯವ್ರ ಮನೆಗಳಲ್ಲಿ ಜೀತ ಮಾಡಿದ್ದಾರೆ, ಬೇರೆಯವ್ರ ಮಲ ಒತ್ತಿದ್ದಾರೆ, ಬೇರೆಯವ್ರಿಗೋಸ್ಕರ ಕೂಲಿ ಮಾಡಿದ್ದಾರೆ, ಬೇರೆಯವ್ರ ಜಮೀನುಗಳಲ್ಲಿ ದುಡಿಮೆ ಮಾಡಿಕೊಂಡು ಭಿಕ್ಷಾಟನೆ ಮಾಡ್ಕೊಂಡು ಅಥವಾ ಕೊಟ್ಟಂತದ್ದು ಈಸ್ಕೊಂಡು ಅವ್ರ ದೌರ್ಜನ್ಯಗಳನ್ನು ಸಹಿಸ್ಕೊಂಡು ಬದುಕಿದ್ದಾರೆ. ಹಾಗಾಗಿ ಇನ್ಮೇಲೆ ನಾವೆಲ್ಲರೂ ನಮ್ಮ ಹಕ್ಕುಗಳನ್ನ ಬಿಟ್ಕೊಡ್ಬೇಕು, ತ್ಯಾಗ ಮಾಡಬೇಕು ಅನ್ನುವಂತ ಪಾಠವನ್ನ ಬೇರೆಯವ್ರಿಗೆ ಹೇಳ್ಬೇಕಾಗಿತ್ತು. ಆದ್ರೆ ನಾಗಮೋಹನ್ ದಾಸ್ ಅವ್ರು ಮಾಡಿದ್ದೇನು ಅಂತಂದ್ರೆ ಆ ಪಾಠವನ್ನ ಎಸ್ಸಿಗಳಿಗೆ ಮಾಡಿದ್ರು, ಆ ಪಾಠವನ್ನು ಹೊಲೆಯರಿಗೆ ಮಾಡಿದ್ರು. ಸೂಕ್ಷ್ಮವಾಗಿ ಏನ್ ಮಾಡಿದ್ರು? ಹೊಲೆಯರು ನೀವು ತುಂಬಾ ತಿಂದ್ಬಿಟ್ಟಿದ್ರ, ಹಂಗಾಗಿ ಇನ್ಮೇಲೆ ಆದ್ರೂ ಮಾದಿಗರಿಗೆ ಬಿಟ್ಕೊಟ್ಬಿಡಿ, ಸ್ವಲ್ಪ ತ್ಯಾಗ ಮಾಡಿ ನೀವು ಅಂತ ಒಂದು ಅವೈಜ್ಞಾನಿಕವಾದಂತ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ರು. ಈ ಸ್ಟೇಟ್ಮೆಂಟ್ ನ ಇಟ್ಕೊಂಡಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ವರದಿ ಏನಿದೆಯಲ್ಲ ಅದೇ ನಿಜವಾದಂತ ಅನ್ಯಾಯದ ವರದಿ ಮತ್ತು ಅವೈಜ್ಞಾನಿಕವಾದ ವರದಿ, ಮತ್ತು ಅದು ಎರಡು ಜನಾಂಗಗಳ ನಡುವೆ ಕಿತ್ತಾಟವನ್ನ ತಂದುಕೊಡುವಂತ, ಒಡಕನ್ನ ಮೂಡಿಸುವಂತ ವರದಿ ಅಂತ ನಾನು ಹೇಳ್ತೀನಿ ಇದನ್ನ. ಈ ವರದಿ ಬಂದ್ಮೇಲೆ ಆಮೇಲೇನೋ 5 ಆಯ್ತು, ಪುನಃ ಗಲಾಟೆ ಆಯ್ತು, ಮತ್ತೆ 6, 5 ಸೂತ್ರಕ್ಕೆ ಬಂದು ನಿಂತ್ಕೊಂಡ್ರು. ಈಗ
17% ರಿಸರ್ವೇಷನ್ಗೆ. ಆದರೆ 17% ರಿಸರ್ವೇಷನ್ಗೆ ಇನ್ನೂ ಶೆಡ್ಯೂಲ್ 9ರಲ್ಲಿ ಆಗಿಲ್ಲ. ಕೇಂದ್ರ ಸರ್ಕಾರದ ಬಳಿ ಇದೆ ಅದು. ಆದ್ರೂ ಈ ಕರ್ನಾಟಕ ರಾಜ್ಯ ಸರ್ಕಾರ ಯಾವಾಗ 56,000 ಹುದ್ದೆಗಳನ್ನ ಹಳೆ ಮೀಸಲಾತಿ ಪ್ರಕಾರವೇ ನಾವು ಮಾಡ್ತೀವಿ ಅಂತ ಹೊರಟರು, ಅವಾಗ ಮತ್ತೆ ಮಾದಿಗರು ಎದ್ದು ನಿಂತ್ಕೊಂಡು ಇದು ಮೋಸ ಆಗ್ತಾ ಇದೆ, ಒಳ ಮೀಸಲಾತಿ ಇಲ್ಲ ಅಂದ್ರೆ ಎಲ್ಲವನ್ನ ಒಲೆಯರೆ ಕಬಳಿಸ್ಕೊಂಡ್ಬಿಡ್ತಾರೆ ಅನ್ನುವಂತ ಮತ್ತೊಂದು ನೆರೆಟಿವ್ನ ಸೃಷ್ಟಿ ಮಾಡಿದ್ರು. ಎಲ್ಲಿ ತನಕ ನೆರೆಟಿವ್ಗಳನ್ನ ಸೃಷ್ಟಿ ಮಾಡಿದ್ರು ಅಂತಂದ್ರೆ, ನೀವು ನೋಡ್ಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ಕೊಚ್ಚುವ, ಕೊಲ್ಲುವ, ರಕ್ತಪಾತ ಮಾಡುವ ಮಾತುಗಳು ಬರ್ತಾ ಇದಾವೆ. ನಾವೇನು ಬಳೆ ತೊಟ್ಕೊಂಡಿಲ್ಲ, ಏನು ಬಳೆ ತೊಟ್ಕೊಂಡಿಲ್ಲ ಅರ್ಥ, ಹೆಂಗಸರನ್ನ ನೀವು ಲೇವಡಿ ಮಾಡೋದು ಇದನ್ನ ನೋಡ್ತಾ ಈ ಮಾತಾಡ್ತಾ ನಾವು ಸವಾಲಾಗ್ತೀವಿ, ರಕ್ತ ಕ್ರಾಂತಿ ಮಾಡ್ಬಿಡ್ತೀವಿ ಅಂತ ಕೆಲವರು ಏನು ಪ್ರೆಸ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಟ್ರು. ಪ್ರೆಸ್ ಅಲ್ಲಿ ಕೂತ್ಕೊಂಡು ಹಾರಾಡಿದ್ದು ರಕ್ತ ಕ್ರಾಂತಿ ಮಾಡ್ತೀವಿ ಅಂತ. ಏನ್ರಿ ಅಸಂವಿಧಾನಿಕವಾದಂತ ಪದ ಇದು. ಒಲೆಯರೇನ್ಲಿ, ಮಾದಿಗರೇನ್ಲಿ, ಈ ತರದ ಪದಗಳು ಯುದ್ಧ ಭೂಮಿಯಲ್ಲಿ ನಿಂತು ಮಾತಾಡುವಂತ ಪದಗಳು. ಈಗ ಯುದ್ಧಕ್ಕೆ ನಿಂತಿಲ್ಲ ನಾವು. ಬಾಬಾ ಸಾಹೇಬರ ನಿಜವಾಗ್ಲೂ ಗೌರವಿಸುವುದೇ ಆಗಿದ್ರೆ ಯಾರೇ ಆದ್ರೂ ರಕ್ತರಹಿತವಾದಂತ ಕ್ರಾಂತಿನ ಇಡೀ ದೇಶಕ್ಕೆ ಕೊಟ್ಟಿದ್ದು ಬಾಬಾ ಸಾಹೇಬರು. ನಿಜವಾದ ಪ್ರಜಾಪ್ರಭುತ್ವ ಅಂದ್ರೆ ಅದು ರಕ್ತರಹಿತವಾದಂತ ಕ್ರಾಂತಿ ಅಂತ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ರಕ್ತ ಕ್ರಾಂತಿ ಮಾಡ್ಬಿಡ್ತಿದ್ವಿ. ಯಾರ ವಿರುದ್ಧ? ಮಾದಿಗರು ರಕ್ತ ಕ್ರಾಂತಿ ಮಾಡೋದು. ನೀವು ಒಲೆಯರೆಲ್ಲ ಕೊಚ್ಚಾಕ್ಬಿಡ್ತೀರಾ? ಅಥವಾ ಒಲೆಯರು ನಾವು ರಕ್ತ ಕ್ರಾಂತಿಗೆ ರೆಡಿ ಅಂತ ನಿಂತ್ಕೊಂಡ್ರೆ ಒಲೆಯರು ಹೋಗಿ ಮಾದಿಗರನ್ನು ಕೊಚ್ಚಾಕ್ಬಿಡ್ತೀರಾ? ಒಂದು ವೇಳೆ ನೀವಿಬ್ರು ರಕ್ತ ರಕ್ತಗೋಸ್ಕರ ಕುದಿತ ನಿಂತ್ಕೊಂಡ್ಬಿಟ್ರೆ ಈ ದೇಶಕ್ಕೆ ಆನಂದವಾದಂತ ಸಮಯ ಇನ್ನೊಂದಿಲ್ಲ. ಬೇರೆ ದೇಶದಿಂದ ನೀವು ಯುದ್ಧ ಮಾಡ್ಬೇಕಾಗಿಲ್ಲ. ಈ ಪರಿಶಿಷ್ಟರೊಳಗಡೆ ಇರ್ತಕ್ಕಂಥ ಈ ಎಡಗೈ ಬಲಗೈ ಅಂತಕ್ಕಂಥವ್ರು ಅಥವಾ ಒಲೆಯರು ಮಾದಿಗರು ರಕ್ತ ಕ್ರಾಂತಿ ಮಾಡ್ಕೊಂಡು ನೋಡೋದನ್ನ ಆನಂದ ಪಟ್ಕೊಂಡು ನೋಡೋದಕ್ಕೆ ಎಲ್ಲರೂ ಕಾಯ್ಕೊಂಡಿದ್ದಾರೆ ಈ ದೇಶದಲ್ಲಿ. ಯಾಕೆಂದ್ರೆ ಅವ್ರನ್ನ ಬಗ್ ಬಡಿಯೋದಕ್ಕೆ ಇದಕ್ಕಿಂತ ದೊಡ್ಡ ಅಸ್ತ್ರ ಇಲ್ಲ ಅಂತ. ಬಹುಶಃ ಈ ಕಾರಣಕ್ಕೋಸ್ಕರನೇ ಈ ಒಲೆ ಮಾದಿಗರನ್ನ ಹಿಂದ್ಗಡೆ ನಿಂತ್ಕೊಂಡು ಸಂಘ ಪರಿವಾರದವರು ಎತ್ಕಟ್ಟಿದ್ದಾರೆ ಅಂತ ನನಗನ್ನಿಸ್ತದೆ. ಈಗ ವಿಶೇಷವಾಗಿ ಬಿಜೆಪಿ ಕೂಡ ಏನ್ ತೊಡೆತಟ್ಟು ನಿಂತಿದೆ. ಬಿಜೆಪಿಯ ಬೊಮ್ಮಾಯಿ ಇರ್ಬೋದು, ಅಥವಾ ಈಗಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BS ಯಡಿಯೂರಪ್ಪನವ್ರ ಪುತ್ರ ಇರ್ಬೋದು, ಇವರೆಲ್ಲರೂ ಈಗ ಒಳ ಮೀಸಲಾತಿಯ ಜಾರಿಗೊಳಿಸೋದಕ್ಕೋಸ್ಕರ ನಾವು ಉಗ್ರ ಹೋರಾಟಕ್ಕೆ ನಿಂತ್ಕೋತೀವಿ ಅಂತ ನಿಂತಿದ್ದಾರೆ. ಬಹಳ ಸಂತೋಷ, ಅವರು ಉಗ್ರ ಹೋರಾಟ ಮಾಡ್ಲಿ. ಆದ್ರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಇದೇ ಬಿಜೆಪಿ ಕೈಯಲ್ಲಿ ಅಧಿಕಾರ ಇತ್ತು, ಕೇಂದ್ರದಲ್ಲೂ ಬಿಜೆಪಿ ಇದೆ. ಕೇಂದ್ರದಲ್ಲಿ ಬಿಜೆಪಿ ಇದ್ದ ಸಂದರ್ಭದಲ್ಲೇನೆ ರಾಜ್ಯದಲ್ಲಿ ಬಿಜೆಪಿ ಇತ್ತು, ಯಡಿಯೂರಪ್ಪನ ಸರ್ಕಾರ ಇತ್ತು, ಬೊಮ್ಮಾಯಿನವರು ಇದ್ರು. ಆ ಸರ್ಕಾರದಲ್ಲಿ ಇದೇ ಮಾದಿಗ ಸಮುದಾಯದ ಕಾರಜೋಳರವರು ಉಪಮುಖ್ಯಮಂತ್ರಿ ಆಗಿದ್ರು, ಎಲ್ಲ ದೊಡ್ಡ ದೊಡ್ಡ ಮಿನಿಸ್ಟರ್ಗಳಿದ್ರು. ಅವಾಗ ಯಾಕೆ ಈ ಇಚ್ಛಾಶಕ್ತಿಯನ್ನ ಪ್ರದರ್ಶಿಸಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ 9th ಶೆಡ್ಯೂಲ್ಗೆ ಇದನ್ನ ಸೇರಿಸಿ 17% ಇವರೇ ಒಳ ಮೀಸಲಾತಿಯನ್ನ ಜಾರಿ ಮಾಡಬಹುದಾಗಿತ್ತು? ಯಾಕೆ ಮಾಡ್ಲಿಲ್ಲ? ಈಗ ಯಾಕೆ ಮಾಡ್ತಾ ಇದ್ರೆ? ಹೋಗ್ಲಿ ಕಾಂಗ್ರೆಸ್ಸಿಗರು, ಇವರೊಳಗಡೆ ಕುತಂತ್ರ ಇಲ್ಲ ಅಂತಂದ್ರೆ ಕಾಂಗ್ರೆಸ್ಸಿಗರು ಅಷ್ಟೇನೆ ಅದನ್ನ ಅಳದು ಸುರಿದಿ ಎಲ್ಲ ಮಾಡಿ ಇವ್ರ ಮುಖಾಂತರ ಅವ್ರನ್ನ ಎತ್ಕಟ್ಟೋದು, ಒಲೆಯರ ಮುಖಾಂತರ ಮಾದಿಗರನ್ನ ಎತ್ಕಟ್ಟೋದು, ಮಾದಿಗರ ಮುಖಾಂತರ ಒಲೆಯರ ಎತ್ಕಟ್ಟುವಂತ ಕುತಂತ್ರದ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡ್ತಾ ಇದೆ. ಅದರಲ್ಲೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿಗಳು ಬಹಳ ಖುಷಿಯಿಂದ ಎರಡು ಸಮುದಾಯಗಳು ಒದ್ದಾಡೋದನ್ನ, ಈ ಸಮುದಾಯಗಳು ಎರಡನ್ನೂ ಒಬ್ರಿಗೊಬ್ರು ಕಿತ್ತಾಡೋದನ್ನ ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದಾರೆ. ಆದ್ರೂ ಅವ್ರಿಗೆ ಎಂಜಾಯ್ ಮಾಡೋದಕ್ಕೆ ನಾವು ತುಂಬಾ ಅವಕಾಶ ಸ್ಪೇಸ್ ನ ಕೊಡ್ತಾ ಇದ್ವಿ, ಕ್ರಿಯೇಟ್ ಮಾಡ್ಕೊಡ್ತಾ ಇದ್ವಿ. ಏನ್ ಎಲ್ಲರೂ ಮೇಲ್ ಬಿದ್ದು ಒಬ್ರಿಗೊಬ್ರು ಏನ್ ಪೈಪೋಟಿ ಮೇಲೆ ಹೇಳಿಕೆಗಳು ಕೊಡ್ತಾ ಇದ್ವಿ. ಈ ಪೈಪೋಟಿಗಳ ಮುಖಾಂತರ ಒಳ ಮೀಸಲಾತಿಯ ಸಮಸ್ಯೆನ ಬಗೆಹರಿಸಕ್ ಸಾಧ್ಯವೇ ಇಲ್ಲ. ಒಳ ಮೀಸಲಾತಿ ವಿಚಾರವನ್ನ ವೈಜ್ಞಾನಿಕವಾಗಿ ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದ್ರೆ ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗುವಂಗೆ ಮಾಡ್ಬೇಕು ಹೊರತು ನೀವು ಇತಿಹಾಸ ಇಟ್ಕೊಂಡು ಕೂತ್ಕೊಳ್ಳಕ್ ಆಗಲ್ಲ. ಅವತ್ತಿನ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಯಾರ್ಯಾರಿಗೂ ಸಿಕ್ಕಿದೆ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಒಳ ಮೀಸಲಾತಿ ತಂದಿದ್ದೀವಿ. ಈ ಒಳ ಮೀಸಲಾತಿ ಮತ್ತೆ ಒಂದು ದೊಡ್ಡ ಅನ್ಯಾಯಕ್ಕೆ ಕಾರಣ ಆಗಬಾರ್ದು. ಅಂದ್ರೆ ಅವರೆಲ್ಲ ತಿಂದ್ಬಿಟ್ಟಿದ್ದಾರೆ, ಈಗ ಅವ್ರು ಸುಮ್ಮನೆ ಕೂತ್ಕೊಳ್ಳಿ, ಮುಂದಕ್ಕೆ ನಾವು ತಿನ್ಬೇಕು ಅನ್ನುವಂಥ ಧೋರಣೆ ಇದೆ. ಇದು ಸಾಮಾಜಿಕ ನ್ಯಾಯದ ಧೋರಣೆ ಅಲ್ಲ ಇದು. ಅಥವಾ ಇದನ್ನ ವಿರೋಧಿಸ್ಬಿಟ್ರೆ ರಕ್ತ ಕ್ರಾಂತಿ ಮಾಡ್ಬಿಡ್ತೀವಿ, ಇದೆಯಲ್ಲ ಈ ಮಾತು, ಇದು ಅತ್ಯಂತ ಕೆಟ್ಟ ಪರಿಭಾಷೆ ಇದು. ನನಗೆ ಕೆಲವರು, ನಾನು ಸಹಜವಾಗಿ ಬರೀತೀನಿ, ನಾನು ಯಾರಿಗೂ ಪ್ರಚೋದನೆಕಾರಿ ಬರಲ್ಲ. ನಾನು ಒಳ ಮೀಸಲಾತಿ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದ್ರೆ ಎಷ್ಟು ಹುಡುಗರು, ಇದೇ ಮಾದಿಗರ ಹುಡುಗರು ನೀವು ಹೇಳ್ತಾರೆ, ಕೆಲವು ಮಾದಿಗರ ನಾಯಕರು ಹೇಳ್ತಾರೆ ಒಲೆಯರು ಬುದ್ಧನ ಫೋಟೋ ಇಟ್ಕೊಂಡಿದ್ರೆ, ಅಂಬೇಡ್ಕರ್ ಫೋಟೋ ಇಟ್ಕೊಂಡಿದ್ರೆ, ಆದ್ರೂ ನೀವು ಇಂಥ ಒಂದು ಕೆಟ್ಟ ಅಸಹ್ಯಕರವಾದಂತ ಅಸಂವಿಧಾನಕರವಂತ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ. ಅದೇ ತರ ಮಾದಿಗ ಯುವಕರು ಕೂಡ ಆ ನೆರೆಟಿವ್ ಇಟ್ಕೊಂಡು, ಹಳೆ ನೆರೆಟಿವ್ಗಳನ್ನ, ನಾವು ಯಾರ ನೆರೆಟಿವ್ ಮೇಲೂ ಫಾಲೋ ಮಾಡ್ತಿಲ್ಲಪ್ಪ, ನಮ್ಮದೇ ಅಂತ ಸ್ವಂತ ಜ್ಞಾನ ಇದೆ, ಸ್ವಂತ ಓದಿದೆ, ಮತ್ತು ನಮ್ಮದೇ ಆದಂತ ಸ್ವಂತ ಹೋರಾಟದ ಅನುಭವ ಇದೆ. ಆ ಅನುಭವದ ಮೇಲೆ ಮಾತಾಡ್ತೀನಿ ಹೊರತು ನಮ್ಗೆ ಯಾರನ್ನೂ ಪಾಠ ಮಾಡಕ್ ಬರಲ್ಲ. ಇಲ್ಲಿ ಬೇರೆಯವರು, ನಾವ್ ಯಾವತ್ತಿದ್ರು ಸಹೋದರರ ತರ ಇರಬೇಕು ಅಂತ ಬಯಸೋರು ನಾವು. ಇಡೀ ಬಹುಜನ ಸಮಾಜವನ್ನ ಕಟ್ಟಬೇಕು ಅಂತ ಹೊಟ್ಟದವ್ರು ನಾವು, ಚಳವಳಿ ಮಾಡಕ್ ಕೊಟ್ಟಿದ್ದು. ಆ ಹುಡುಗರು ಏನ್ ಬರ್ತಾರೆ, ನಿನ್ನ ಕೊಚ್ಚಾಕ್ತೀನಿ, ಕೊಂದಾಕ್ತೀನಿ ಅಂತ ಹೇಳಿರುವಂತ ಮೆಸೇಜ್ಗಳು ನಾನು ಸ್ಕ್ರೀನ್ ಶಾಟ್ ತೆಗೆದಿಟ್ಟಿದ್ದೀನಿ. ನನಗೆ ಮಗನೇ ನೀ ಸಿಕ್ಕಿಬಿಟ್ರೆ ನಿನ್ನ ತಿಕಾ ಮುಖ ನೋಡದೆ ಕೊಚ್ಚಾಕ್ತೀನಿ ಅನ್ನುವಂತ ಒಂದು ಮೆಸೇಜ್ ಕಳಿಸಿದೆ ನನಗೆ. ಶೂರ, ಇದೇ ಕೊಚ್ಚಾಟವನ್ನ, ಇದೇ ರಕ್ತಪಾತವನ್ನ ನಾನ್ ಕೇಳ್ತೀನಿ. ಮಾದಿಗರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳಾದಾಗ, ಅತ್ಯಾಚಾರಗಳಾದಾಗ, ಕೊಲೆಗಳಾದಾಗ ಯಾಕೆ ನೀವು ಶೋಷಕ ಸಮುದಾಯಗಳಿಗೆ ಹೇಳಿಲ್ಲ? ಹೇಳ್ಬೇಕಾಗಿತ್ತಲ್ಲ. ಆಗ ಆಯ್ತಪ್ಪ, ಅವ್ರು ರಕ್ತ ಕ್ರಾಂತಿ ಮಾಡಿದ್ರೆ ನಾವು ರಕ್ತನೇ ಕೊಟ್ಬಿಡೋಣ ಅಂತ ಹೇಳಿಕೆಗಳು ಕೊಡ್ಬೋದಾಗಿತ್ತಲ್ಲ. ರಕ್ತಕ್ಕೆ ರಕ್ತ ಹರಿಸ್ತೀವಿ ನಾವು.
ನಮ್ಮ ಹೆಣ್ಮಕ್ಳನ್ನ ಮುಟ್ಟಿದ್ರೆ ನೀವು ಕೊಚ್ಚಿ ಬಿಡ್ತೀವಿ ಅಂತನೋ ಅಥವಾ ರಕ್ತ ಕ್ರಾಂತಿ ಮಾಡ್ಬಿಡ್ತೀವಿ ಅಂತನೋ. ಯಾಕೆ ಈ ಎಲ್ಲ ಹೋರಾಟಗಾರರು ಇವತ್ತು ಎಷ್ಟೊಂದು ಆವೇಶದಲ್ಲಿ ಮಾತಾಡಿರ್ತಕ್ಕಂಥ ಹೋರಾಟಗಾರರು ಅವತ್ತು ಹೇಳಿಲ್ಲ. ಬೇಕಾದಷ್ಟು ದೌರ್ಜನ್ಯಗಳು ಮಾದಿಗರ ಮೇಲೆ ನಡೆದಿದೆ, ಒಲೆಯರ ಮೇಲೂ ನಡೆದಿದೆ. ಆದ್ರೆ ಹೆಚ್ಚು ದೌರ್ಜನ್ಯಗಳು ನಡೆದಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾದಿಗರ ಮೇಲೆ ಅತ್ಯಾಚಾರಗಳು, ಕೊಲೆಗಳು, ದೌರ್ಜನ್ಯಗಳು. ನೀವು ಅಂಕಿಅಂಶ ತೆಗೆದು ನೋಡಿ. ಅವಾಗೆಲ್ಲ ಯಾವುದೇ ವಿಧವಾದಂತ ಒಳ ಮೀಸಲಾತಿ ಅಥವಾ ಒಲೆ ಮಾದಿಗ ಅನ್ನುವಂತ ಯಾವ ಭೇದ ಭಾವವೂ ಇಲ್ಲದೇ ಎಲ್ಲ ದಲಿತ ಸಂಘಟನೆಗಳು ಒಗ್ಗಟ್ಟಾಗಿ ಅದನ್ನು ಖಂಡಿಸಿದ್ದೇವೆ, ಧರಣಿ ಮಾಡಿದ್ದೇವೆ, ಸತ್ಯಾಗ್ರಹ ಮಾಡಿದ್ದೇವೆ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವಾಗ ಯಾರನ್ನು ಭೇದ ಭಾವ ಎನಿಸಿರ್ಲಿಲ್ಲ. ನಮಗೆ ಗೊತ್ತಿಲ್ಲ ಈ ತರದೆಲ್ಲ. ನಾನೇ ಬಹುಜನ ವಿದ್ಯಾರ್ಥಿ ಸಂಘವನ್ನ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಶುರು ಮಾಡಿದಾಗ ಅನೇಕ ಮಾದಿಗ ವಿದ್ಯಾರ್ಥಿಗಳ ಜೊತೆ ಗೊತ್ತಿದ್ರು. ನಮಗರು ಮಾದಿಗರು ಗೊತ್ತಿಲ್ಲ, ಎಸ್ಸಿಗಳು ಅಂತೆಲ್ಲ ಒಟ್ಟಿಗೆ ಇದ್ದು ಸಹೋದರರಿಂದ. ನಾನು ಹೇಳ್ತೀನಿ, ನನ್ನ ಸ್ವಂತ ಅನುಭವ ಇದು. ಅನೇಕರು ಬರಲಿಲ್ಲ ನಮ್ಮ ಬಹುಜನ ವಿದ್ಯಾರ್ಥಿ ಸಂಘ ಜೊತೆ, ಗುರುತಿಸ್ಕೊಳ್ಳಿಲ್ಲ. ಯಾಕೆ ಅಂತ ನಾವೆಲ್ಲರೂ ಕರೆದ್ರೆ ಇಲ್ಲ ನೀವು ಒಲೆಯರನ್ನ ಅಧ್ಯಕ್ಷರು ಮಾಡ್ಕೊಂಡಿದ್ದೀರಾ, ಹಂಗಾಗಿ ಅವನ ಅಧ್ಯಕ್ಷತೆಯಲ್ಲಿ ನಾವು ಬರಲ್ಲ ಅಂತ ನನಗೆ ಬೇಕಾದಷ್ಟು ಜನ ಹೇಳಿದ್ದಾರೆ. ಇದು ನನ್ನ ಸ್ವಂತ ಅನುಭವ. ಎಲ್ಲರೂ ಲಿಸ್ಟ್ ಬೇಕಾ, ಹೆಸರುಗಳು ಬೇಕಾ, ಅದ್ರ ಸಮೇತ ಬೇಕಾದ್ರೆ ಕೊಡ್ತೀನಿ. ಮತ್ತು ಅವರೆಲ್ಲರೂ ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಆಗಿದ್ದಾರೆ, ಈಗ ಎಲ್ಲೆಂತೆಂತ ಸರ್ಕಾರದ ಕೆಲಸಗಳಲ್ಲಿ ಎಷ್ಟೆಷ್ಟು ಒಳ್ಳೊಳ್ಳೆ ಹುದ್ದೆಗಳಿದ್ದಾರೆ. ಬಹುಜನ ವಿದ್ಯಾರ್ಥಿ ಸಂಘ ಕಟ್ಟಿದಾಗ ನಾನು ಕರೆದಂತ ನನ್ನ ಸ್ನೇಹಿತರುಗಳು ಯಾರ್ಯಾರು ನನ್ನ ಜೊತೆಗೆ ಬರಲಿಲ್ವೋ, ನೀವು ಒಲೆಯರೇ ಅಧ್ಯಕ್ಷರಾಗಿದ್ದೀರಾ. DSS ಕಟ್ಟಿದಾಗಲೂ ನೀವು ಒಲೆಯರ ಅಧ್ಯಕ್ಷರಾಗ್ತೀರಾ, ಬಹುಜನ ವಿದ್ಯಾರ್ಥಿ ಸಂಘ ಕಟ್ಟಿದ್ರು ನೀವು ಒಲೆಯರ ಅಧ್ಯಕ್ಷರಾಗ್ತೀರಾ ಅಂತ 30 ವರ್ಷಗಳ ಹಿಂದೆ, ಅಂದ್ರೆ 25 ವರ್ಷಗಳ ಹಿಂದೆ ಗಂಗೋತ್ರಿಯಲ್ಲಿ ಬಹುಜನ ವಿದ್ಯಾರ್ಥಿ ಸಂಘವನ್ನು ನಾವು ಶುರು ಮಾಡಿದಾಗ ನಮ್ಮನ್ನ ಕೂಡ ವಿರೋಧಿಸಿದ್ರು. ಸೇರ್ಲಿಲ್ಲ. ಯಾಕೆ ಸೇರ್ಲಿಲ್ಲ? ಇವ್ರಿಗೂರೇ ಸೆಪರೇಟ್ ಗುಂಪು ಮಾಡ್ಕೋದ್ರು. ಆವಾಗ ಗೊತ್ತಾಗಿದ್ದು ನನಗೆ ಇಲ್ಲಿ ಒಂದು ಎಡಗೈ ಬಲಗೈ ಎನ್ನುವಂತ ಒಂದು ವ್ಯತ್ಯಾಸಗಳಿದೆ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ನಾವು ಅದಕ್ಕೆ ಓಪನ್ ಆಗಿ ನಾವು ಕೊಟ್ಟು, ಏನೋ ನೀವೇ ಬನ್ರಪ್ಪ ಅಧ್ಯಕ್ಷರಾಗಿ, ಆಯ್ತು ಬನ್ನಿ, ನಾವು ಬಿಟ್ಕೊಡಕ್ ರೆಡಿ ಇದ್ದೀವಿ. ಬಿಟ್ಕೊಡಕ್ ರೆಡಿ ಇದ್ದು ನಾವು ಆಹ್ವಾನ ಕೊಟ್ಟಾಗ್ಲೂ ಕೂಡ ಮಾದಿಗ ವಿದ್ಯಾರ್ಥಿಗಳು ಬಂದು ಬಹುಜನ ವಿದ್ಯಾರ್ಥಿ ಸಂಘದ ಲೀಡರ್ಶಿಪ್ ತಗೊಳ್ಳಿಲ್ಲ. ಇದು ನಾನು ನೇರ ಹೇಳ್ತೀನಿ. ನನಗೆ ಗೊತ್ತು, ತುಂಬಾ ದಿನಗಳ ತನಕ ಅದು ವೇಕೆಂಟೇ ಬಿದ್ದಿತ್ತು. ಆಮೇಲೆ ಯಾರೋ ಹುಡುಗರುಗಳು ನಮ್ಮ ಹುಡುಗರುಗಳಿಗೆ ತಗೊಂಡ್ರೋದ್ನ. ಯಾಕಂದ್ರೆ ಬಹುಜನ ವಿದ್ಯಾರ್ಥಿ ಸಂಘಕ್ಕೆ ಬೇರೆಯಾದಂತ ಒಂದು ಧ್ಯೇಯ ಇದೆ ಕಾರಣಕ್ಕೋಸ್ಕರ ಬಹುಜನ ವಿದ್ಯಾರ್ಥಿ ಸಂಘದ ಮೈಸೂರು ಘಟಕದಲ್ಲಿ ಹೇಳ್ತಿರೋದು, ತಗೊಂಡಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ನನ್ನ ಜೊತೆಗೆ ಓದಿದ್ದಂತ, ಜೊತೆಗೆ ಸ್ಟಡಿ ಮಾಡಿದಂತ, ಸಂಶೋಧನೆ ಮಾಡ್ತಿದ್ದಂತ ಅನೇಕರು, ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ ನಾನು, ಎಲ್ಲರೂ ಅದ್ಭುತವಾದಂತ ಕೆಲಸದಲ್ಲಿದ್ದಾರೆ. ಅವತ್ತು ನನ್ನ ಜೊತೆಗಿದ್ದಂತ ಎಲ್ಲರೂ, ಅಂದ್ರೆ ಆಗ ನನಗೆ ಮಾದಿಗರು ಅಂತ ಆಮೇಲೆ ಗೊತ್ತಾಯ್ತಲ್ಲ, ಅಂತವ್ರು ಎಲ್ಲರೂ ಕೂಡ ಇವತ್ತು ದರ್ಜೆ ಹುದ್ದೆಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ. ನಾನಿನ್ನೂ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗಿಲ್ಲ. ನಾನು ಒಲೆಯರ್ ಕ್ಲೈಮ್ ಮಾಡ್ತಿರ್ತಾರೆ. ನಮ್ಮ ಮನೇಲಿ ನಾವು 8 ಜನ ಮಕ್ಕಳು, ನಾನು ಉದಾಹರಣೆ ಕೊಡ್ತೀನಿ ಯಾವಾಗಲೂ ಇದನ್ನ. 8 ಜನ ಮಕ್ಕಳಲ್ಲಿ ಓದಿರೋದು ನಾನು ಒಬ್ಬನೇ. ನಮ್ಮ ಊರಲ್ಲಿ ಮೊದಲ PhD ಮಾಡಿದ ನಾನು. ಆದ್ರೆ ನನಗೆ ಇನ್ನೂ ಒಂದು ಸರ್ಕಾರಿ ಕೆಲಸ ಸಿಕ್ಕಿಲ್ಲ ಒಲೆಯನಾಗಿ. ಎಲ್ಲಿ ಒಲೆಯರ್ ಕಬಳಿಸ್ಕೊಂಡ್ಬಿಟ್ರು ಅಂದ್ರೆ ನಂಗೆ ನಗು ಬರುತ್ತೆ. ಒಂದು ಉದಾಹರಣೆ ಅಷ್ಟೇ. ಮತ್ತು ಕೆಲವು ಕಡೆ ವೈಸ್ ಚಾನ್ಸಲರ್ಗಳಿದ್ರು, ಆಗಿದ್ರು, ಹೋಗಿದ್ರು, ಅವ್ರ ಜೊತೆಗಿದ್ರು, ಅವ್ರವ್ರು ಗೊತ್ತಿರೋರು ತಗೊಂಡ್ಬಿಟ್ರು ಅನ್ನುವಂತ ಕೆಲವು ಎಕ್ಸೆಪ್ಷನಲ್ ಆರೋಪಗಳು ಇಟ್ಕೊಂಡು, ಲಿಸ್ಟ್ಗಳು ಇಟ್ಕೊಂಡು, ನೋಡಿ ಎಲ್ಲ ಇವರೇ ತಗೊಂಡಿದ್ದಾರೆ ಅನ್ನುವಂತ ಮಾತುಗಳಾಡ್ತಾ ಇದ್ದಾರೆ. ಅದೆಲ್ಲ ಎಕ್ಸೆಪ್ಷನ್ಸ್. ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಇದ್ದ ಸಂದರ್ಭದಲ್ಲಿ ಕೇವಲ ಒಲೆಯರ್ ಹೋಗಿ ಎಲ್ಲನೂ ಕಬಳಿಸ್ಕೊ ಬರ್ತಿದ್ರು ಅಂತಕ್ಕಂಥದ್ದು ಶುದ್ಧ ಸುಳ್ಳಿನ ಆರೋಪ. ಅಲ್ಲಿ ಕ್ಯಾಟಗರಿನಲ್ಲಿ ಆಯ್ಕೆ ಮಾಡುವಾಗ ಕ್ಯಾಟಗರಿನಲ್ಲಿ ಯಾರು ಮೆರಿಟ್ ಇದ್ರು ಅವ್ರನ್ನೇ ಆಯ್ಕೆ ಮಾಡ್ತಾರೆ. ಮೆರಿಟ್ ಮೈ ಫುಟ್ ಅಂತ VT ರಾಜಶೇಖರ್ ಅವ್ರು ಬರ್ತಿತ್ತು. ಕಾಂಶಿರಾಮ್ ಅವ್ರು ಹೇಳೋದು ಮಾತಾಡಿದ್ರು ಮೆರಿಟ್ ಬಗ್ಗೆ ಮೆರಿಟ್ ಮೈ ಫುಟ್ ಅಂತ VT ರಾಜಶೇಖರ್ ಅವರು ದಲಿತ್ ವಾಯ್ಸ್ನ ಎಡಿಟರ್ ಆಗಿದ್ದಂಥವ್ರು, ದಿವಂಗತರಾದ್ರು. ಈಗ ಅವ್ರು ಬರೆದ ಪುಸ್ತಕ ಅದು. ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರು ಬಹುಜನ ಚಳವಳಿ ಚಿಂತಕರೇ. ಇದೇ ಗೋಪಿನಾಥ್ ಅವರೇ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರು. ಹೌದು, ನಾವು ಮೆರಿಟ್ ವಿರೋಧಿಗಳಾಗಿದ್ರು ಕೂಡ ಭಾರತದಲ್ಲಿ ಇವತ್ತು ರೂಲ್ ಮಾಡ್ತಿರ್ತಕ್ಕಂಥದ್ದು ಮೆರಿಟೇ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಜಾತಿ ವಿರೋಧಿಗಳು ನಾವೆಲ್ಲ, ಜಾತೀಯತೆ ವಿರೋಧಿಗಳು, ಜಾತಿ ಭೇದ ವಿರೋಧಿಗಳು, ಆದ್ರೂ ಜಾತಿ ಆಧಾರದಲ್ಲೇ ಕ್ಲೈಮ್ ಮಾಡ್ತೀವಿ ನಾವು. ಇದು ಕಾಂಟ್ರಡಿಕ್ಷನ್ಸ್. ಅಂದ್ರೆ ಈಗಿರ್ತಕ್ಕಂಥ ವ್ಯವಸ್ಥೆ ಹಂಗೆ ಇರೋದ್ರಿಂದ ಆ ವ್ಯವಸ್ಥೆಯಲ್ಲಿ ನಾವು ಅದನ್ನೇ ಮಾಡಬೇಕು. ಜಾತಿ ನಮ್ಗೆ ಇಷ್ಟ ಇಲ್ಲ, ಆದ್ರೆ ಈ ಜಾತಿನೇ ರೂಲ್ ಮಾಡ್ತಿರ್ತಕ್ಕಂಥದ್ದು. ಮತ್ತು ಜಾತಿಯ ಆಧಾರದ ಮೇಲೆ ನಮ್ಗೆಲ್ರಿಗೂ ಮೀಸಲಾತಿ ಸಿಕ್ಕಿರೋದ್ರಿಂದ ಜಾತಿ ಅಂತಕ್ಕಂಥದ್ದು ಒಪ್ಕೊಂಡೇ ಮಾತಾಡ್ಬೇಕು. ಹಾಗಾಗಿ ಮೆರಿಟ್ ನಮ್ಗೆ ಇಷ್ಟ ಇಲ್ಲ. ಮೆರಿಟ್ ಒಂದೇ ಒಂದು ಪ್ರತಿಭೆಯ ಮಾನದಂಡ ಅಲ್ಲ ಅಂತ ನಾವು ಹೇಳ್ತೀವಿ ನಾವು. ಆದ್ರೂ ಅಲ್ಲೂ ಕೂಡ ಆಯ್ಕೆ ಮಾಡುವಾಗ ಮೆರಿಟ್ನೇ ಇಟ್ಕೊಂಡೆ ನಾವು ಇಲ್ಲಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಯಾರು ಮೆರಿಟ್ ಇದ್ರೋ ಅವ್ರನ್ನ ಕೊಟ್ಟರೆ ಹೊರತು ಅವಾಗ ಇವನು ಮಾದಿಗನೋ, ಇವನು ಒಲೆನೋ, ಇವನು ವಡ್ರೋ, ಇವನು ಕೊರಮನೋ, ಕೊರಚನೋ ಅಂತ ಹೇಳ್ಕೊಂಡು ಯಾವ ಹುದ್ದೆಗಳನ್ನು ಕೊಟ್ಟಿಲ್ಲ. ಹಂಗಾಗಿ ಅವ್ರು ಲಪ್ಟಾಯಿಸ್ಕೊಂಡ್ರೆ ಯಾರಿಗೆ ಕೊಡ್ತಾರೆ? ಒಲರಿಗೆ ಕೊಡ್ಬೇಕು ಅಂತ ಯಾರಿಗೆ ಅಷ್ಟೊಂದು ದೊಡ್ಡ ಇಚ್ಛಾಶಕ್ತಿ ಇತ್ತು? ಇಂತಹ ಸಣ್ಣ ಮನಸ್ಥಿತಿಯ ನೆರೆಟಿವ್ಗಳನ್ನ ಸೃಷ್ಟಿ ಮಾಡಬೇಡಿ. ಮೊದಲನೇದಾಗಿ ಮೀಸಲಾತಿ ಬಗೆಹರಿಬೇಕು ಅಂದ್ರೆ ಒಳ ಮೀಸಲಾತಿ, ಇಂತಹ ಸಣ್ಣ ಮನಸ್ಥಿತಿಯ ನೆರೆಟಿವ್ಗಳನ್ನ ಸೃಷ್ಟಿ ಮಾಡೋದನ್ನ ಎಜುಕೇಟೆಡ್ಸ್ ನಿಲ್ಲಿಸಬೇಕು. ನಾನು ಇನ್ನೂ ಮುಂದೋಗಿ ಹೇಳ್ತೀನಿ. ಅಂಬೇಡ್ಕರ್ ಬಗ್ಗೆ, ಜೈ ಭೀಮ್ ಬಗ್ಗೆ ಎಲ್ಲ ನೀವು ಕಮೆಂಟ್ ಮಾಡ್ತಾ ಇದ್ದೀರಿ. ಇವತ್ತು ಜೈ ಭೀಮ್ ಅನ್ಲೇಬಾರ್ದು ನಾವು ಅಂತ ಹೇಳ್ತಾ ಇದ್ರಿ. ಹೇಳಿ, ಪರವಾಗಿಲ್ಲ, ತೊಂದರೆ ಇಲ್ಲ. ನೀವು ಜೈ ಭೀಮ್ ಅಂತಿರೋ, ನೀವು ಇನ್ನೇನು ಹೇಳ್ತೀರಿ ಹೇಳ್ಕೊಳ್ಳಿ, ಅದು ನಿಮ್ಗೆ ಆಯ್ಕೆ ಮಾಡೋದು. ಆದ್ರೆ ಅಂಬೇಡ್ಕರ್ ವಾದಿಗಳು ಅಂತ ನಾವು ಹೇಳ್ಕೊಳ್ಳುವಾಗ ನಾನು ಗಮನಿಸಿದಂತೆ ಮೈಸೂರು ಜಿಲ್ಲೆಯಲ್ಲಿ ನಾನು ಹೇಳ್ತಿರೋದು, ಸುಮ್ಮನೆ ನೀವು ಬೇರೆ ಕಡೆ ಎಲ್ಲ ನೀವು ನೋಡ್ಕೊಬನ್ನಿ, ನನಗೆ ಗೊತ್ತಿಲ್ಲ. ನಾನು ಗಮನಿಸಿದಂತೆ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಕೇರಿಯಲ್ಲಿ ಇದೇ ಒಳ ಮೀಸಲಾತಿಯ ಆಲೋಚನೆಗಳು ಸೃಷ್ಟಿ ಆಯ್ತದಂಗೆ ಅಂಬೇಡ್ಕರ್ ಮತ್ತು ಬುದ್ಧನನ್ನ ಸ್ವಯಂ ಪ್ರೇರಿತರಾಗಿ ತೆಗೆದಾಕ್ತಾರೆ. ಅವರನ್ನೇ ಜಗಜೀವನ್ ರಾಮ್ ಅವರನ್ನು ತಂದು ಕೂರ್ಸ್ಕೊತಾರೆ. ಯಾರ ಕುತಂತ್ರ ಇದು? ಕಾಂಗ್ರೆಸ್ಸಿನ ಕುತಂತ್ರ.
ಜಗಜೀವನ್ ರಾಮ್ ಅವರನ್ನ ಪ್ರೀತಿಸ್ಲಿ, ನಮ್ಗೇನ್ ಬೇಜಾರಿಲ್ಲ, ಅವರೊಬ್ರು ನಾಯಕರು. ಆದ್ರೆ ಜಗಜೀವನ್ ರಾಮ್ ಅವರನ್ನ ಅಂಬೇಡ್ಕರ್ ಅವರಿಗೆ ಪರ್ಯಾಯವಾಗಿ ತಂದು ಅಲ್ಲಿ ಎಲ್ಲ ಮಾದಿಗ ಕೇರಿಗಳಲ್ಲಿ ಅಂಟಿಸ್ತಾರೆ. ಮಾದಿಗ ಕೇರಿಗಳಲ್ಲಿ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಇಬ್ಬರು ಇಟ್ಕೋಬಹುದಾಗಿತ್ತು. ಆದ್ರೆ ಒಂದು ಕಾಲಕ್ಕೆ ಅಂಬೇಡ್ಕರ್ ಅವರನ್ನ ಸಂಪೂರ್ಣ ಮಾದಿಗ ಕೇರಿ ತೆಗೆದೇ ಬಿಡ್ತಾರೆ. ಅಂದ್ರೆ ಅಂಬೇಡ್ಕರ್ ನಗರದಲ್ಲಿ ಒಲೆಯರು ವಾಸ ಮಾಡೋ ಜಾಗದಲ್ಲಿ ಅಂಬೇಡ್ಕರ್ ಇರ್ತಾರೆ, ಮಾದಿಗರು ವಾಸ ಮಾಡೋ ಜಾಗದಲ್ಲಿ ಜಗಜೀವನ್ ರಾಮ್ ಇರ್ತಾರೆ ಅನ್ನುವಂತ ಒಂದು ಸಿದ್ಧಾಂತವನ್ನು ತಂದ್ರು. ಆಮೇಲೆ ಬುದ್ಧನಿಗೆ ಪರ್ಯಾಯವಾಗಿ ಮಾತಂಗ ಮುನಿ ಅಂತ ಒಂದು ಹಾಕೊಂಡ್ರು. ಅಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಎಲ್ಲ ಆಗ್ತಿದ್ರಲ್ಲ ದಲಿತ ಸಂಘರ್ಷ ಸಮಿತಿಯವರು, ಅದಕ್ಕೊಂದು ಪರ್ಯಾಯ ಬೇಕಲ್ಲ, ಅದಕ್ಕೊಂದು ಪರ್ಯಾಯಕ್ಕೋಸ್ಕರ ನಾನು ಗಮನಿಸಿದ್ದೀನಿ, ಎಲ್ಲ ನೋಡಿದ್ದೀನಿ, ನಾನು ನೋಡಿ ಹೇಳ್ತಿರೋದು ನಾನು. ಅದಕ್ಕೋಸ್ಕರ ಆ ಪರ್ಯಾಯ ಏನು, ಮಾತಂಗ ಮುನಿ, ಜಗಜೀವನ್ ರಾಮ್, ಇನ್ನೊಂದು ಜಾಂಬೋ, ಆದಿ ಜಾಂಬೋ, ಇದೆಲ್ಲ ಫೋಟೋಗಳು ಹಾಕೊಂಡು ನಮ್ಗೆ ವಿರುದ್ಧವಾಗಿ ಅಂದ್ರೆ ಒಲೆಯರ ವಿರುದ್ಧವಾಗಿ ಇವರೇ ನಿಂತ್ಕೊಂಡ್ರು. ಇವರೇ ಯಾರು ನೀವು ಅಂಬೇಡ್ಕರ್ ಫೋಟೋ ಇಟ್ಕೋಬೇಡಿ, ಅಂಬೇಡ್ಕರ್ ಸಿದ್ಧಾಂತ ಮಾತಾಡ್ಬೇಡಿ ಅಂತ ಯಾರು ಹೇಳಿದ್ರು? ಯಾರು ಹೇಳಿಲ್ಲ. ಅಂದ್ರೆ ಅವ್ರಿಗೆ ಅವರೇ ಮಾಡ್ಕೊಂಡ್ರು. ಅಂದ್ರೆ ತಮ್ಮನ್ನ ತಾವು ಪ್ರತ್ಯೇಕಿಸ್ಕೊಳ್ತಾ ಹೋಗಿರೋದು 30 ವರ್ಷಗಳಿಂದ. ಕೇವಲ ಒಳ ಮೀಸಲಾತಿಗೋಸ್ಕರ ಪ್ರತ್ಯೇಕ ಮಾಡಿ ಹೋಗಿಲ್ಲ ಮಾದಿಗ ಬಂಧುಗಳು. ಮನೆಗೆ ಇನ್ನೆಲ್ಲಿ ಬಂದ್ರು, ಅಂಬೇಡ್ಕರ್ ಒಲೆಯರಲ್ಲ ಮಾದಿಗರು ಅಂತ ಬಂದ್ರು. ಇನ್ನೊಂದು ವಾದ ಇತ್ತು, ಅಂಬೇಡ್ಕರ್ ಕೇವಲ ಒಲೆಯರಿಗೆ ಮಾಡ್ಬಿಟ್ಟಿದ್ದಾರೆ, ಮಹಾರಿಗೆ ಮಾಡ್ಬಿಟ್ಟಿದ್ದಾರೆ, ಮಾದಿಗರಿಗೆ ಮೋಸ ಮಾಡ್ಬಿಟ್ರು ಅನ್ನುವಂತ ಮಾತುಗಳನ್ನು ತಂದ್ರು ಕೆಲವರು. ನಾನು ಹೇಳೋದು ಈ ಮಾತುಗಳು ಚಾಲ್ತಿಗೆ ಬಂತು. ಈ ಎಲ್ಲಾ ಚಾಲ್ತಿ ಇಟ್ಕೊಂಡು ಈಗ ಅಂಬೇಡ್ಕರ್ ವಾದಿಗಳು ಹಂಗ್ ಮಾತಾಡ್ಬೋದಾ ಹಿಂಗ್ ಮಾತಾಡ್ಬೋದ ಅಂತೆಲ್ಲ ಮಾತಾಡೋದ್ರಿಂದ, ಒಬ್ಬರನ್ನೊಬ್ರು ಕೆರಳಿಸಿ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ. ನಾನು ಹೇಳೋದು ಈ ಎಲ್ಲ ಎಕ್ಸೆಪ್ಟ್ ಸಂಸ್ಕೃತ ಈ ನೆರೆಟಿವ್ಸ್ ಗಳಿದಾವಲ್ಲ, ಈ ಇಂತಹ ಸುಳ್ಳಿನ ನೆರೆಟಿವ್ಗಳನ್ನ ನಾವು ಸೃಷ್ಟಿಸಬಾರ್ದು ವಿದ್ಯಾವಂತರಾಗಿ. ನಾವು ಬಹುಜನ ವಿದ್ಯಾರ್ಥಿ ಸಂಘದಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು ಅವಾಗ್ಲೇನೆ, ಮತ್ತು ಎಲ್ಲ ದಲಿತ ಸಂಘಟನೆಗಳು ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು, ಒಳ ಮೀಸಲಾತಿಗೆ ನಮ್ಮ ಯಾರ ವಿರೋಧವೂ ಇಲ್ಲ. ಇವತ್ತಿಗೂ ಒಳ ಮೀಸಲಾತಿಗೆ ವಿರೋಧ ಯಾರ್ದು ಇಲ್ಲ. ಸುಮ್ಮನೆ ಕೆಲವು ಹೋರಾಟಗಾರರು, ನಾಯಕರು, ಕವಿಗಳು, ಸಾಹಿತಿಗಳು ಎಲ್ಲ ಏನ್ ಹೇಳ್ತಾರೆ ಅಂದ್ರೆ, ಒಳ ಮೀಸಲಾತಿಯನ್ನು ವಿರೋಧಿಸುವವರು ಅಂಬೇಡ್ಕರ್ ವಿರೋಧಿಗಳಾಗ್ತಾರೆ, ಸಂವಿಧಾನ ವಿರೋಧಿಗಳಾಗ್ತಾರೆ ಅಂತ ಮಾತಾಡ್ತಾರೆ. ಎಲ್ಲಿ ವಿರೋಧಿಸಿದ್ದಾರೆ? ಯಾರು ವಿರೋಧಿಸಿದ್ದಾರೆ? ತೋರಿಸಿ ಒಳ ಮೀಸಲಾತಿ ಬೇಡ ಅನ್ನೋದನ್ನ. ಒಳ ಮೀಸಲಾತಿ ಬೇಡ ಅಂತಕ್ಕಂಥದನ್ನ ಯಾರು ವಿರೋಧಿಸಿಲ್ಲ. ಇನ್ಫ್ಯಾಕ್ಟ್ ಕಾಂಶಿರಾಮ್ ಅವ್ರ ಬಗ್ಗೆ ಕೆಲವರು ಮೆನ್ಷನ್ ಮಾಡ್ತಾರೆ, ಕಾಂಶಿರಾಮ್ ಅವರಿಗೆ ಒಳ ಮೀಸಲಾತಿಯಲ್ಲಿ ನಂಬಿಕೆ ಇರಲಿಲ್ಲ. ನಾವು ಕಾಂಶಿರಾಮ್ ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡಿದ್ದವರು. ಅವರು ಜಿಸಿಕಿ ಜಿತಿನಿ ಸಂಖ್ಯಾಬಾರಿ, ಉಸಿಕಿ ಉತಿನಿ ಭಾಗಿದಾರಿ ಅಂತ ಎಲ್ಲರಿಗೂ, ಇಡೀ ಭಾರತದ ಎಲ್ಲ ಜಾತಿಗಳಿಗೂ ಆಯಾ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಅವಕಾಶಗಳು ದಕ್ಕಬೇಕು ಅಂತಕ್ಕಂಥ ಅವ್ರ ಮಾತೇ ಹೊರತು ಅದು ಒಳ ಮೀಸಲಾತಿ ಅಂತಲ್ಲ. ಹಿಂಗ್ ನೋಡಿದ್ರೆ ಇವತ್ತು ಕಾಂಶಿರಾಮ್ ಅವ್ರ ಜಯಂತಿ ಈ ಸಂದರ್ಭದಲ್ಲಿ ಮಾತಾಡೋದಾದ್ರೆ, ಒಳ ಮೀಸಲಾತಿ ಅನ್ನೋದು ವಿರೋಧವೇ ಇತ್ತು ಅವರಿಗೆ. ಇವತ್ತಿಗೂ ಮಾಯಾವತಿ ಅವರು ಅದೇ ಮಾದಿಗ ಸಮುದಾಯದ ನೀವು ಸೇರಿದವರು ಅಂತ ಹೇಳೋದಾದ್ರೆ, ಮಾಯಾವತಿ ಅವರು ಒಳ ಮೀಸಲಾತಿ ವಿರೋಧವಾಗಿದ್ದಾರೆ. ಕಾಂಶಿರಾಮ್ ಅವರು ಮಾದಿಗರಾಗಿ ಇದ್ರು. ಇವರೆಲ್ಲರನ್ನ ನಾವು ಮಾದಿಗ ನಾಯಕರ ಜೊತೆ ನಾವ್ಯಾಕೆ ಹೋಗ್ಬೇಕು ಅಂತ ಹೇಳ್ಬೋದಾಗಿತ್ತು. ಬಹುಜನ ಸಮಾಜವನ್ನ ಕಟ್ಟೋದಿಕ್ಕೆ, ಬಹುಜನ ಸಮಾಜವನ್ನ ರಾಜ್ಯಾಧಿಕಾರಕ್ಕೆ ಕೊಂಡೋಗೋದಕ್ಕೆ ನಾವೆಲ್ಲರೂ ವಿದ್ಯಾರ್ಥಿಗಳು ತನು ಮನ ಧನವನ್ನ ಅರ್ಪಿಸಿ ಅವ್ರ ಹಿಂದೆ ಹೋಗಿದ್ದೀವಿ, ಅವ್ರ ನಾಯಕತ್ವವನ್ನು ಒಪ್ಕೊಂಡಿದೀವಿ. ಇವ್ರು ಮಾದಿಗರು ನಾವ್ಯಾಕೆ ಹೋಗ್ಬೇಕು ಅಂತ ಏನು ಹೋಗ್ಲಿಲ್ಲ. ಮತ್ತು ಅವರು ಜಗಜೀವನ್ ರಾಮ್ ಅವರು ಇಟ್ಕೊಳ್ಳಿಲ್ಲ, ಅವ್ರು ಇಟ್ಕೊಂಡಿದ್ದಾರೆ ಅಂಬೇಡ್ಕರ್ ಅವ್ರನ್ನ ಇಟ್ಕೊಂಡ್ರು. ಕಾಂಶಿರಾಮ್ ಅವರಾಗ್ಲಿ, ಮಾಯಾವತಿ ಅವರಾಗ್ಲಿ, ಅವರೆಲ್ಲ ಅಂಬೇಡ್ಕರ್ ವಾದವನ್ನು ಇಟ್ಕೊಂಡು ತಮ್ಮ ಚಳವಳಿಯನ್ನ ರೂಪಿಸಿದ್ರು. ಮತ್ತು ರಾಜ್ಯಾಧಿಕಾರದ ಚಳವಳಿ ಮುಖಾಂತರ ನಾವು ಕೊಡುವವರಾಗಬೇಕು ಹೊರತು ಬೇಡುವವರಾಗಬಾರದು ಅಂತ ಹೇಳಿದ್ರು. ಆದ್ರೆ ಈ ಒಳ ಮೀಸಲಾತಿಯಲ್ಲಿ ರಕ್ತಪಾತದ ಮಾತಾಡುವ ನಾವು, ತೊಡೆ ತಟ್ಟುವ ನಾವು, ಕುಸ್ತಿ ಕರೆಯುವ ನಾವು ಕೊಡ ಮಾತು ಹೇಳ್ತಾ ಇದ್ದೀವಿ. ಬೇಡದೇ ಅದು. ನೀವು ಎಷ್ಟೇ ಸ್ಟ್ರಾಂಗ್ ಆಗಿ ಹೇಳಿದ್ರು ಅದು ಬೇಡ್ತಾ ಇರೋದು. ಯಾರ ಮುಂದೆ ಬೇಡ್ತಾ ಇದೀವಿ? ಆಳುವ ಸರ್ಕಾರದ ಮುಂದೆ ಬೇಡ್ತಾ ಇದೀವಿ. ಆಳುವ ಸರ್ಕಾರಕ್ಕೆ ಇದೆಲ್ಲ ಇಚ್ಛಾಶಕ್ತಿಗಳಿಲ್ಲ. ಇವ್ರನ್ನ ಒಡೆದು ತಮಾಷೆ ನೋಡೋದ್ರಲ್ಲಿ ಆಳುವ ಸರ್ಕಾರಕ್ಕೆ ಇರ್ತಕ್ಕಂಥದ್ದು. ಹಂಗಾಗಿ ನಾವು ಒಗ್ಗಟ್ಟಿನಲ್ಲಿ ನಿಂತ್ಕೋಬೇಕು ಹೊರತು, ಒಗ್ಗಟ್ಟಿನಲ್ಲಿ ಹೋಗಿ ನಮ್ಗೆ ಇಂತಿಂತ ಪಾಲ್ ಕೊಡ್ರಪ್ಪ ವೈಜ್ಞಾನಿಕ. ಇನ್ನು ಮುಂದೆ ಆಯ್ತು, ಇಲ್ಲಿ ತನಕ ಆಗೋಗಿರೋದು ಆಗೋಗಿದೆ, ಗೊತ್ತೋ ಗೊತ್ತಿಲ್ದೇನೋ ಅಥವಾ ಆಗ ಹಿಂದೆ ಆದಿ ಕರ್ನಾಟಕದೊಳಗಡೆ ಬೇಕಾದಷ್ಟು ಜನ ಮಾದಿಗರು ಸೇರಿರ್ತಾರೆ. ಅದನ್ನು ನೀವು ಅಂಕಿಅಂಶ ತಗೊಂಡು ಆದಿ ಕರ್ನಾಟಕ ಒಲೆರ ಎಲ್ಲವೂ ತಿಂದ್ಬಿಟ್ರು ಅಂತ ಹೇಳೋದು ಕೂಡ ಮಹಾ ತಪ್ಪಾಗುತ್ತೆ. ಅದು ಅವಾಗ ಯಾರು ಆದಿ ಕರ್ನಾಟಕ, ಯಾರು ಆದಿ ಜಾಂಬೋ, ಯಾರು ಆದಿ ದ್ರಾವಿಡ, ಯಾರು ಆದಿ ಆಂಧ್ರ ಅನ್ನೋದು ಸ್ಪಷ್ಟವಾಗಿರ್ಲಿಲ್ಲ. ಅವಾಗ SC ಕ್ಯಾಟಗರಿಯಲ್ಲಿ ಕೆಲಸ ಕೊಡ್ತಿದ್ರು, SC ಕ್ಯಾಟಗರಿಯಲ್ಲಿ ಅಡ್ಮಿಷನ್ ಕೊಡ್ತಿದ್ರು ಅಷ್ಟೇ ಹೊರತು ಅಲ್ಲಿ ಒಲೆಯ ಮಾದಿಗ ಕೊರಚ ಅಂತ ನೋಡಿ ಕೊಟ್ಟಿಲ್ಲ. ಅದು ಅನ್ಯಾಯ ಅಂತ ಅನ್ಕೊಳ್ಳೋಣ, ತಪ್ಪಾಗಿದೆ ಅಂತ ಅನ್ಕೊಳ್ಳೋಣ. ಅದನ್ನ ತಪ್ಪಾಗಿದ್ಮೇಲೆ ಒಳ ಮೀಸಲಾತಿಯನ್ನ ನೀವು ಹೋರಾಟ ಶುರು ಮಾಡಿದ್ಮೇಲೆ, ಒಳ ಮೀಸಲಾತಿ ವಿರುದ್ಧವಾಗಿ ಯಾವತ್ತಾದ್ರೂ ಒಲೆಯರು ಹೋರಾಟ ಮಾಡಿದ್ರಾ? ಮಾದಿಗ ಬಂಧುಗಳು ನಾನು ನೇರವಾಗಿ ಕೇಳೋ ಪ್ರಶ್ನೆ ಇದು. ಇವತ್ತು ಏನು ವೈಜ್ಞಾನಿಕವಾಗಿಂತ ಒಂದು ರೋಸ್ಟರ್ ಬಿಂದು ಬೇಕು ಅಂತ ಒಲೆಯರು ಸಮಾವೇಶ ಮಾಡಕ್ ಕೊಟ್ಟಿದ್ದಾರೆ, ಮಾದಿಗರ ಸಮಾವೇಶಕ್ಕೆ ಆಪೋಸಿಟ್ ಆಗಿ ಒಂದು ಸಮಾವೇಶ ಮಾಡಕ್ ಕೊಟ್ಟಿದ್ದಾರೆ ಅಂತ ನೀವು ಭಾವಿಸೋದೇ ಆದ್ರೆ, ಅಂತಹ ಸಮಾವೇಶವನ್ನ ಒಳ ಮೀಸಲಾತಿ ನಮಗ್ ಬೇಕು ಅಂತ ಮಾದಿಗರು ಹೋರಾಟಕ್ಕೆ ನಿಂತಾಗ ಅದನ್ನ ವಿರೋಧಿಸಿ ಸಮಾವೇಶ ಮಾಡದಂತ ಒಂದೇ ಒಂದು ಸಮಾವೇಶ ಇದೆಯಾ ಕರ್ನಾಟಕದಲ್ಲಿ? ದಲಿತ ಸಂಘಟನೆಗಳು ಮಾಡಿದ್ದಾಗ್ಲಿ, ಒಲೆಯರು ಮಾಡಿದ್ದಾಗ್ಲಿ, ಬಲಗೇನವರು ಅಂತ ನೀವು ಏನ್ ಕರೀತಾರ ಮಾಡಿದಾಗ್ಲಿ ಇದೆಯಾ? ಅಷ್ಟಕ್ಕೂ ಈ ಮೀಸಲಾತಿ ಅಂತಕ್ಕಂಥದ್ದು ಕೇವಲ ಒಲೆಯರು ಮಾದಿಗರು ಮಾತ್ರ ಇರ್ತಕ್ಕಂಥದ್ದ? ಇದ್ರೊಳಗಡೆ 101 ಜಾತಿ ಇಲ್ವಾ? 101 ಜಾತಿಯ ಪಾಲುದಾರಿಕೆನೂ ಇದೆ ಇಲ್ಲಿ. ಬೆನಿಫಿಟ್ ನಲ್ಲಾಗ್ಲಿ, ಹೋರಾಟದಲ್ಲಾಗ್ಲಿ 101 ಜಾತಿಯ ಪಾಲುದಾರಿಕೆ ಇದೆಯಾ ನಮ್ಮ ಒಳಗಡೆ? ನಿಜ ಹೇಳ್ಬೇಕಂದ್ರೆ ಹೋರಾಟಗಳಿಗೆ ಒಲೆ ಮಾದಿಗರು ಧುಮುಕ್ತಾರೆ ಬೀದಿಗೆ, ನಿಜ. ಆದ್ರೆ ಅದರ ಪ್ರತಿಫಲವನ್ನ ಅನುಭವಿಸ್ತಕ್ಕಂಥವ್ರು ಉಳಿದ ಜಾತಿಗಳು.
ಆದ್ರೆ ಇವತ್ತು ನಮ್ಗೆಲ್ರಿಗೂ ಅನ್ಯಾಯ ಆಯ್ತು ನಮ್ಗೆಲ್ರಿಗೂ ಅನ್ಯಾಯ ಆಯ್ತು ಅಂತ ಅಲ್ಲಲ್ಲೇ ಹೇಳ್ತಾರೆ ಹೊರತು ಯಾರ ಜೊತೆಗಾದ್ರೂ ಗುರುತಿಸ್ಕೊಂಡು ಇದನ್ನ ಸೈಂಟಿಫಿಕ್ ಆಗಿ ಬಗೆಹರಿಸುವ ಮಾರ್ಗ ಯಾವುದು? ರಾಜಕಾರಣಿಗಳು ಬರ್ತಾರೆ ಬಿಡಿ ಹೋರಾಟಕ್ಕೆ, ಯಾವ ರಾಜಕಾರಣಿಗಳನ್ನು ನಂಬಿಡಿ. ಅವರು ಬಹಳ ಆವೇಶದಲ್ಲಿ ರಾಜೀನಾಮೆನೆ ಕೊಟ್ಬಿಡ್ತೀವಿ ಅಂತ ಹಾರಾಡ್ತಾರಲ್ಲ, ಎಲ್ಲರೂ ಅಷ್ಟೇ ಒಂದು ಹಂತಕ್ಕೆ ನಮ್ಮ ಜೊತೆ ನಿಂತ್ಕೋಬಹುದು. ಆದ್ರೆ ಕೆಲವರು ಉದ್ದೇಶಪೂರ್ವಕವಾಗಿ ತಮ್ಮ ಪೊಲಿಟಿಕಲ್ ಪ್ರಾಪಗ್ಯಾಂಡವನ್ನ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಅಥವಾ ತಮ್ಮ ಪೊಲಿಟಿಕಲ್ ಕೆರಿಯರ್ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಬಂದು ಇಲ್ಲೂ ನಾಟಕ ಆಡ್ತಾರೆ, ಅಲ್ಲೂ ನಾಟಕ ಆಡ್ತಾರೆ, ಅವ್ರನ್ನೂ ಎತ್ಕಟ್ತಾರೆ, ಇವ್ರನ್ನೂ ಎತ್ಕಟ್ಟುವಂತ ನವರಂಗಿ ಆಟಗಾಡುವಂತ ಯಾವ ನಾಯಕರು ನಂಬೇಡಿ. ನಿಜವಾಗ್ಲೂ ಇಚ್ಛಾಶಕ್ತಿ ಒಳ ಮೀಸಲಾತಿ ಮೇಲೆ ಇದ್ರೆ ಖಂಡಿತವಾಗ್ಲೂ ಅದನ್ನ ಸರ್ಕಾರದ ಮಟ್ಟದಲ್ಲಿ ನೀವೆಲ್ಲರೂ ಒಲೆಯರು ಮಾದಿಗೆ ಯಾರ ಹೋರಾಟಕ್ಕೆ ನಿಂತಿದಾರೋ ರಕ್ತಪಾತ ಮಾಡ್ಬೇಕಾದ ಅಗತ್ಯ ಇಲ್ಲ. ಇಲ್ಲಿ ಹೋಗಿ ಡೆಲಿಗೇಷನ್ ಮಾಡ್ರಿ, ಡೆಲಿಗೇಷನ್ ಹೋಗ್ಬಿಟ್ಟು ಇದು ಒಂದು ಸೂತ್ರಬದ್ಧವಾದಂಥದ್ದು ಅಂತ ಯಾವ್ದನ್ನ ಕೊಟ್ರೆ ಯಾರಿಗೂ ಅನ್ಯಾಯ ಆಗಲ್ಲ. ಆಕ್ಚುಲಿ ರೋಸ್ಟರ್ ಬಿಂದು ಈಗೇನು ಒಳ ಮೀಸಲಾತಿ ಬಂದಿದೆಯೋ ಆ ಒಳ ಮೀಸಲಾತಿ ಒಳಗಡೆ ರೋಸ್ಟರ್ ಬಿಂದುಗಳನ್ನ ಸರಿ ಮಾಡ್ಬಿಟ್ರೆ ಇಟ್ ಇಸ್ ವೆಲ್ ಅಂಡ್ ಗುಡ್, ಸೆಟ್ಲ್ ಆಗುತ್ತೆ, ವೈಜ್ಞಾನಿಕವಾಗಿ ಸೆಟ್ಲ್ ಆಗುತ್ತೆ, ಎಲ್ರಿಗೂ ಸಿಗುತ್ತೆ. ಯಾರಿಗೆ ಇಲ್ಲಿ ತನಕ ಸಿಕ್ಕಿಲ್ಲ ಅವ್ರಿಗೆ ಎಲ್ರಿಗೂ ಅವಕಾಶ ಸಿಕ್ಬೇಕು ಅಂತಕ್ಕಂಥದ್ದೇ ಸಂವಿಧಾನದ ಆಶಯ. ಸೊ ಈ ಸಂವಿಧಾನದ ಆಶಯವನ್ನ ನಾವು ಪ್ರೀತಿ ವಿಶ್ವಾಸಗಳಿಂದ ಗಳಿಸಬೇಕಾ ಅಥವಾ ಈಗ ಬೀದಿ ರಂಪ ಮಾಡ್ಕೊಂಡು ಒಲೆಯರ ಮೇಲೆ ಮಾದಿಗರು ತೊಡೆತಡ್ತಾ, ಮಾದಿಗರ ಮೇಲೆ ಒಲೆಯರ್ ತೊಡೆತಡ್ತಾ ಅವ್ರನ್ನ ನಾವು ರಕ್ತಪಾತಿ ಮಾಡ್ತೀವಿ, ಇವ್ರನ್ನ ನಾವು ಹೊಡೆದಾಕ್ತಿವಿ ಅನ್ನುವಂತ, ಕೊಚ್ಚಾಕ್ತಿವಿ, ಕೊಂದಾಕ್ತಿವಿ ಅನ್ನುವಂತ ಈ ನೆರೆಟಿವ್ಗಳಿದಾವಲ್ಲ, ಭಾಷೆ ಇದೆಯಲ್ಲ, ಇದು ಅತ್ಯಂತ ನಗೆಪಾಟಲಿಗೆ ಈಡು ಮಾಡುವಂತ ಭಾಷೆ. ಈ ಭಾಷೆಯನ್ನ ನಾವ್ ಯಾರು ಬೆಳೆಸಬಾರ್ದು. ದಯಮಾಡಿ ತಿಳ್ಕೊಳ್ಳಿ. ಹೋರಾಟಗಾರ ನಿಜವಾಗ್ಲೂ ನಿಮ್ಗೆ ಹೋರಾಟದ ಕೆಚ್ಚಿದ್ರೆ, ನಿಜವಾಗ್ಲೂ ನಿಮ್ಗೆ ಜನಾಂಗದ ಮೇಲೆ ಕಳಕಳಿದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಜನಾಂಗಕ್ಕೆ, ಫ್ಯೂಚರ್ ಜನಾಂಗಕ್ಕೆ, ನಮ್ದು ಮುಗೀತು, ಫ್ಯೂಚರ್ ಜನಾಂಗಕ್ಕೆ ಒಂದು ಒಳ್ಳೆಯದನ್ನು ಮಾಡಬೇಕು ಅಂತಂದ್ರೆ ಅದು ನ್ಯಾಯಯುತವಾಗಿರ್ಬೇಕು, ವೈಜ್ಞಾನಿಕವಾಗಿರ್ಬೇಕು, ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವಂತಿರುವಂತ ಒಂದು ಸೂತ್ರವನ್ನ ನೀವೆಲ್ಲರೂ ಕೂದೇ ಚರ್ಚೆ ಮಾಡ್ಬೇಕು ಹೊರತು ಬೀದಿ ಜಗಳ ಆಡ್ಕೊಂಡು ನಮ್ಮನ್ನ ನಗೆಪಾಟ್ಲಿಗೆ ಏನ್ ಮಾಡ್ಬೇಡಿ. ನಮ್ಮನ್ನ ಅಕ್ಕಪಕ್ಕದವ್ರು ಎಲ್ಲರೂ ನಮ್ಮ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗ್ತಿರ್ತಾರೆ, ಏನ್ರೋ ನಿಮ್ ಜಾತ್ರೆ ಕಚ್ಚಾಡ್ತಾರಲ್ಲ ಅಂತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಒಲೆಯರು ಮಾದಿಗರು ಬೆದರ್ಸೋದು, ಮಾದಿಗರು ಒಲೆಯರು ಬೆದರ್ಸೋದು ನೋಡ್ಕೊಂಡು ಮೂರನೇ ವ್ಯಕ್ತಿಗಳು ನಗ್ತಾ ಇವರೇ ಕಚ್ಚಾಡ್ತಾರೆ ಅಂತ ಹಾಕುವಂತ ಬೇಕಾದಷ್ಟು ಮೆಸೇಜ್ಗಳನ್ನ ನಾನು ನೋಡಿದ್ದೀನಿ. ಈ ಸಾಮಾಜಿಕ ಜಾಲತಾಣ ಅಂದ್ರೆ ಸಮಾಜವೇ. ಸೊ ಹಂಗಾಗಿ ಈ ಸಮಾಜದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಮ್ಮ ನಡವಳಿಕೆಗಳನ್ನ ಪ್ರದರ್ಶಿಸ್ತಿದ್ವಿ, ನಮ್ಮ ನಡವಳಿಕೆಗೂ ನಮ್ಮ ಮಾತುಗೂ ಅದೇ ತರ ಇದೆಯಾ, ಅಥವಾ ನಾವ್ ಯಾರದೋ ಒಂದು ಕೈಗೊಂಬೆಗಳಾಗಿ ನಿಂತಿದೀವ, ಸ್ವಂತ ನಾಲೆಡ್ಜ್ ಅಲ್ಲಿ ನಿಂತಿದೀವ, ನಿಜವಾಗ್ಲೂ ಅವಕಾಶಕ್ಕೋಸ್ಕರ ನಿಂತಿದ್ವ, ಅಥವಾ ಯಾರ್ದೋ ಅವಕಾಶ ಸೃಷ್ಟಿ ಮಾಡೋಕ್ಕೋಸ್ಕರ ನಾವು ಕೇವಲ ದಾಳಗಳಾಗ್ತೀವಿ ಅನ್ನೋದನ್ನ ನಾವು ಯೋಚನೆ ಮಾಡದೆ ಹೋದ್ರೆ ಖಂಡಿತವಾಗ್ಲೂ ಇದು ಬಗೆಹರಿಯದ ಪ್ರಶ್ನೆ ಆಗುತ್ತೆ. ಹಾಗಾಗಿ ಏನ್ ಕೌಂಟರ್ ಹೋಗ್ತಾ ಇದೆಯೋ ಇದನ್ನ ನೋಡಿ ಬೇರೆಯವರು ನಗ್ತಾ ಇದಾರೆ. ಈ ನಗ್ತಾ ಇರೋದು ನಿಲ್ಲಿಸಬೇಕು ಅಂದ್ರೆ ಒಟ್ಟಾಗಿ ಕೂತು ಏನ್ ತಪ್ಪಾಗಿದೆ ಅನ್ನೋದನ್ನ ಚರ್ಚೆ ಮಾಡ್ಬೇಕು ಹೊರತು ಅವ್ರ ಪಾಲನೆ ಇವ್ರು ಕಸ್ಕೊಬಿಟ್ರು, ಇವ್ರ ಪಾಲನೆ ಅವ್ರು ಕಸ್ಕೊಬಿಟ್ರು. ಈಗೇನು ಈಗ ಮಾದಿಗಳೆಲ್ಲರೂ ನಮ್ಮ ಕೆಲಸಗಳನ್ನ ಹೊಡ್ಕೊಂಡ್ಬಿಟ್ರು, 9 ಅವ್ರಿಗೆ ಹೋಗುತ್ತೆ. ಹಂಗಾಗಿ ನಮ್ಗೆ ಇಲ್ಲ ಇನ್ನು 30 ವರ್ಷ ತನಕ ನಾವು ಕಾಯ್ಬೇಕು ಅನ್ನೋ ಆತಂಕ ಸಹಜವಾಗಿ ವಲಯ ಯುವಕರಲ್ಲಿ ಇರುತ್ತೆ. ಅಷ್ಟು ವರ್ಷದಿಂದ ಅವ್ರು ತಿಂದ್ಬಿಟ್ರು, ಈಗ ನಾವು ಅದನ್ನ ಕಬಳಿಸ್ಕೋಬೇಕು ಅನ್ನೋದು ಕೂಡ ಸಾಮಾಜಿಕ ನ್ಯಾಯ ಅಲ್ಲ. ಅಷ್ಟು ವರ್ಷದಿಂದ ಒಳ ಮೀಸಲಾತಿ ವ್ಯವಸ್ಥೆ ಇದ್ದಿದ್ದಾಗ SC ಕ್ಯಾಟಗರಿನಲ್ಲಿ ಯಾರ್ಯಾರು ಏನೇನು ಅವಕಾಶಗಳು ಸಿಕ್ತು ಎಲ್ಲ ಅವಕಾಶಗಳನ್ನ ಬಳಸ್ಕೊಂಡಿದ್ದಾರೆ, ಹೋಗಿದ್ದಾರೆ. ಅನ್ಯಾಯ ಆಗಿದೆ ಅನ್ನೋದಕ್ಕೆ ಒಳ ಮೀಸಲಾತಿ ಹೋರಾಟ ಮಾಡಿದ್ದಾರೆ, ಆಯೋಗಗಳ ರಚನೆ ಆಗಿದೆ, ಆಯೋಗಗಳ ಮುಖಾಂತರ ನಮಗೆ ಒಳ ಮೀಸಲಾತಿ ಜಾರಿಯಾಗಿದೆ, ಮತ್ತು ಅದು ಯಾರಿಗೆ ಎಷ್ಟು ಶೇರ್ ಬರಬೇಕು ಅದಾಗಿದೆ, ಅದರಲ್ಲೂ ಸಮಾಧಾನ ಇದೆ ಎಲ್ರಿಗೂ. ಆ ಶೇರ್ ಅಲ್ಲಿ ಮುಂದೆ ಮಾಡುವಂತ ಕೆಲಸಗಳಲ್ಲಿ ನೀವು ಅದನ್ನ ರೋಸ್ಟರ್ ಬಿಂದುವನ್ನ ಮಾಡ್ತಾ ಹೋಗ್ಬೇಕು. ಅದನ್ನ ಹೆಂಗ್ ಮಾಡ್ತಾರೋ ಅದು ಅವರು ಸರ್ಕಾರಕ್ಕೆ ಸೇರಿದ್ದು. ಆದ್ರೆ ಆ ಸರ್ಕಾರಕ್ಕೆ ಸೇರಿದಂತ ರೋಸ್ಟರ್ ಬಿಂದು ಮಾಡೋ ಜಾಗಕ್ಕೆ ನೀವು ಹೋಗಿ ನಿಮ್ ಸಲಹೆಗಳನ್ನ ಕೊಡ್ರಿ. ಬೀದಿಲಿ ನಿಂತ್ಕೊಂಡು ಇನ್ಯಾವುದೋ ಸ್ಟ್ರೈಕ್ ಮಾಡ್ಕೊಂಡು, ಧರಣಿ ಮಾಡ್ಕೊಂಡು, ಸತ್ಯಾಗ್ರಹ ಮಾಡ್ಕೊಂಡು, ಹೋರಾಟ ಮಾಡ್ಕೊಂಡು ನೀವು ಇಲ್ಲಿ ಕೂತ್ಕೊಂಡು ಯಾವನು ಮಿನಿಸ್ಟರ್ನ ಇಲ್ಲಿ ಕರೆಸ್ತೀರಿ, ನೀವೇ ಮಿನಿಸ್ಟರ್ ಹತ್ರ ಹೋಗಿ ಮಾತಾಡಿ, ಡೆಲಿಗೇಷನ್ಗೆ ಅವಕಾಶ ಇದೆಯಲ್ಲ, ನಾವು ಮಾತಾಡ್ಬೇಕು ಇಂತಿಂತದ್ದು ಅಂತ ಮೊದಲು ನಿಮ್ ನಡುವೆ ಕೂತ್ಕೊಂಡು ಒಂದು ಸಾಲ್ವೇಷನ್. ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಒಂದೊಂದು ರೂಪದಲ್ಲಿ ಬೇರೆ ಬೇರೆ ವೈಯಕ್ತಿಕವಾದಂತ ಜಿದ್ಗಳಿರ್ತವೆ ಇವರಿಗೆ. ಈ ವಲಯ ನಾಯಕರುಗಳು, ಮಾದಿಗ ನಾಯಕರುಗಳು, ಹೋರಾಟಗಾರರಿಗೆ ಈ ಹೋರಾಟಗಳೆಲ್ಲ ಅವರು ಕಲಿಸ್ಕೊಂಡು ತಮ್ಮ ಪ್ರತಿಷ್ಠೆ ವಿಷಯಗಳಾಗಿ ತಗೊಂಡು ಅವನ ಜೊತೆ ನಾನೇ ಹಾಕೋಬೇಕು, ನನ್ನ ಜೊತೆ ಅವನೇ ತಗೋಬೇಕು ಅನ್ನುವಂತ ಪ್ರತಿಷ್ಠೆ ತುಂಬಿ ತುಳುಕ್ತಾ ಇದೆ. ನಾನು ನೋಡ್ತಾ ಇದ್ದೀನಿ ಅನೇಕ ಹೋರಾಟಗಾರರಲ್ಲಿ. ನಾನು ಅದನ್ನೆಲ್ಲ ಮೆನ್ಷನ್ ಮಾಡಕ್ ಹೋಗಲ್ಲ. ಆದ್ರೆ ಆ ಪ್ರತಿಷ್ಠೆಗಳನ್ನ ಬಿಟ್ಟು ನಿಜವಾಗ್ಲೂ ನಿಮ್ಗೆ ಕಾಳಜಿ ಇದ್ರೆ, ಸಮುದಾಯದ ಕಾಳಜಿ ಇದ್ರೆ ಮಾಡಿ. ಈಗಾಗಲೇ ನನಗೆ ಗೊತ್ತಿರಂಗೆ ಒಂದು ತಂಡ ವೈಜ್ಞಾನಿಕವಾಗಿ ರೋಸ್ಟರ್ ಬಿಂದುಗಳನ್ನ ಹೇಗೆ ಮಾಡಬೇಕು ಅಂತ ಹೊರಟಿದ್ಯಪ್ಪ. ನನಗೆ ಗೊತ್ತಿರಂಗೆ, ನನ್ನ ಮಾಹಿತಿ ಇದ್ದಂಗೆ ಆ ತಂಡ ಅಲ್ಲಿ ಒಂದು DPR ಅವರಿಗೆ ಮಾಹಿತಿ ಕೊಡ್ತಾ ಇದೆ ಅಂತ ಸುದ್ದಿ ಇದೆ. ಮತ್ತು ಮಿನಿಸ್ಟರ್ಗಳು ಮಾಡಲಿಲ್ಲ, ಆ ವಲಯರ ಮಿನಿಸ್ಟರ್ಗಳು ಮಾಡಲಿಲ್ಲ, ಮಾದಿಗರ ಮಿನಿಸ್ಟರ್ಗಳು ಮಾಡಲಿಲ್ಲ ಅಂತೆಲ್ಲ ಮಿನಿಸ್ಟರ್ಗಳಿಗೆ ಏನು ಗೊತ್ತಿರಲಿಲ್ಲ. ನಿಮ್ಗೆಲ್ರಿಗೂ ಗೊತ್ತು, ಎಲ್ಲ ಹೋರಾಟಗಾರರಿಗೆ, ವಿದ್ಯಾರ್ಥಿಗಳು ಗೊತ್ತು. ಅವಾಗ ಗೊತ್ತಾಗುತ್ತೆ, ಅವರಿಗೆ ಸಲಹೆಗಳು ಕೊಟ್ಟಾಗ ಗೊತ್ತಾಗುತ್ತೆ. ಅವರಿಗೆ 100 ಸಮಸ್ಯೆ ಅವ್ರದೇ ಇರುತ್ತೆ. ಹಾಗಾಗಿ ಮಿನಿಸ್ಟರ್ಗಳಿಗೆ ಅಥವಾ ಆ ಸಂಬಂಧಪಟ್ಟಂತ ಸಚಿವರುಗಳಿಗೆ ನೀವು ಕೂತು ಬುದ್ಧಿವಂತರು ವೈಜ್ಞಾನಿಕ ಜ್ಞಾನವನ್ನ ಅವ್ರು ಕೊಡಬೇಕು. ಇದು ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ, ಹಂಗ್ ಮಾಡಿದ್ರೆ ಹಿಂಗಾಗುತ್ತೆ ಅನ್ನೋದನ್ನ, ಹೇಗ್ ಮಾಡಿದ್ರೆ ಸರಿ ಆಗುತ್ತೆ ಅನ್ನೋದನ್ನ ನಾವು ಬುದ್ಧಿವಂತರು, ವಿದ್ಯಾವಂತರು, ಗೊತ್ತಿರೋರು ಕೊಡದೆ ಹೋದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಅವ್ರೇನ್ ಮಾಡ್ತಾರೆ? ದೇ ಗೋ ವಿತ್ ದೇರ್ ಆಫೀಸರ್ಸ್ಗಳಿಗೂ ಗೊತ್ತು ಅಂತ ನಾವೇ ಅನ್ಕೋಬೇಕು. ಆಫೀಸರ್ಸ್ಗಳು ಏನ ಅಲ್ಲೆಲ್ಲರೂ ಬಾಧೆ ಒಳಪಟ್ಟಂತ ಆಫೀಸರ್ಗಳು ಇರ್ತಾರೆ, ಅಲ್ಲಿ ಬೇರೆ ಬೇರೆ ಜಾತಿಯವರು ಇರ್ತಾರೆ. ಅವ್ರಿಗೆ ಹೆಂಗ್ ಗೊತ್ತು ಯಾವ್ದನ್ನ ಮಾಡಿದ್ರೆ ಏನು
ಅನ್ಯಾಯ ಆಗುತ್ತೆ ಅಂತ. ಹಾಗಾಗಿ ಆ ಆಫೀಸರ್ಸ್ಗಳಿಗೂ ಗೊತ್ತಿರಲ್ಲ. ನೀವು ಒಂದು ಡೆಲಿಗೇಷನ್ ಆಗಿ ಮಿನಿಸ್ಟರ್ಗಳು, ಆಫೀಸರ್ಸ್ಗಳು, ಅವ್ರ ಸೆಕ್ರೆಟರಿಯೇಟು ಮತ್ತೆ DPR ಇವರ ನಡುವೆ ಕೂತ್ಕೊಂಡು ಹೋರಾಟಗಾರರು ಅಲ್ಲಿ ಚರ್ಚೆ ಮಾಡಿ ಯಾವುದನ್ನ ಕೊಟ್ರೆ ಯಾರಿಗೂ ಅನ್ಯಾಯ ಆಗದಿರೋಂಗೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬಹುದು ಅನ್ನೋದ್ರ ಬಗ್ಗೆ ಮಾತಾಡಿ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕು ಹೊರತು ಪ್ರೆಸ್ ಮೀಟ್ ಸಿಗುತ್ತೆ ಅಂದ್ಬಿಟ್ಟು ಎಲ್ಲರನ್ನು ಜಗಳ ಕರ್ಕೊಂಡು ಕೂತ್ಕೊಳ್ಳೋದಲ್ಲ. ಇಲ್ಲಿ ಸವಾಲ್ ಹಾಕೊಂಡು ತೊಡೆ ತಟ್ಕೊಂಡು ಇದನ್ನ ಅಖಾಡನೆ ಕುಸ್ತಿ ಮಾಡೋದಕ್ಕೆ ಇದು ನಮಗೆ ತುಂಬಾ ಕೆಟ್ಟ ಒಂದು ಸಂದೇಶ ರವಾನೆ ಆಗುತ್ತೆ ಇವತ್ತಿನ ಯುವಜನತೆಗೆ. ಇದನ್ನ ನೋಡಿದಂತ ಯುವಜನತೆ ಹಳ್ಳಿಲಿರ್ತಕ್ಕಂಥವ್ರು ಒಬ್ರಿಗೊಬ್ರು ಕಚ್ಚಾಡ್ಕೊಂಡು ಒಬ್ರಿಗೊಬ್ರು ಮಾತಾಡದೇನೆ ಅವ್ರ ಕಂಡ್ರೆ ಇವ್ರಿಗಾಗಲ್ವಂತೆ, ಇವ್ರ ಕಂಡ್ರೆ ಅವ್ರಿಗಾಗಲ್ವಂತೆ ವಿನಾಕಾರಣ ಅವರು ದ್ವೇಷವನ್ನ ಬೆಳೆಸಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಈ ದ್ವೇಷವನ್ನ ವೋಟ್ ಬ್ಯಾಂಕ್ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಪಕ್ಷಗಳು ಕಾಯ್ಕೊಂಡು ಕೂತಿವೆ ಲಭ ಅಂತ. ಹಾಗಾಗಿ ಅಂತದಕ್ಕೆ ಸ್ಪೇಸ್ ಕೊಡದೇನೆ ದಯಮಾಡಿ ಇದನ್ನ ವೈಜ್ಞಾನಿಕ ಮನೋಧರ್ಮದಿಂದ ಇದನ್ನ ಎಲ್ಲರೂ ಸೇರಿನೇ ಸಾಲ್ವ್ ಮಾಡ್ಕೋಬೇಕಾಗಿದೆ. ಹಂಗಾದ್ರೆ ಮಾತ್ರ ಒಳ ಮೀಸಲಾತಿ ಹೊರತು ಒಳ ಮೀಸಲಾತಿಗೋಸ್ಕರ ರಕ್ತ ಕ್ರಾಂತಿ ಆಗ್ಬೇಕಾದ ಅಗತ್ಯನೇ ಇಲ್ಲ. ಇಲ್ಲಿ ತನಕ ಶಾಹು ಮಹಾರಾಜರಾಗ್ಲಿ, ನಾಲ್ವಡಿ ಕೃಷ್ಣರಾಜ ಒಡೆಯರಾಗ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗ್ಲಿ ಇವರೆಲ್ಲೂ ಮೀಸಲಾತಿಯನ್ನು ತಂದ್ರು. ಅಂತ ಕಾಲದಲ್ಲಿ ಅಂತ ಕಟ್ಟರ ಜಾತಿವಾದ ತುಂಬಿ ತುಳುಕಿದಂತ ಕಾಲದಲ್ಲಿ ಯಾವ ರಕ್ತಪಾತವೂ ಇಲ್ಲದೇನೆ 50%, 75% ರಿಸರ್ವೇಶನ್ ಸಿಕ್ಕಿದೆ ಇಲ್ಲಿನ ಹಿಂದುಳಿದ ಜಾತಿಗಳಿಗೆ. ಈಗ ವೈಜ್ಞಾನಿಕ ಯುಗದಲ್ಲಿ ಎಲ್ಲರೂ ವಿದ್ಯಾವಂತರಾಗಿ, ಇವರೆಲ್ಲರ ಪ್ರತಿಫಲದಿಂದ ವಿದ್ಯಾವಂತರಾಗಿ ದೊಡ್ಡ ದೊಡ್ಡ ಡಿಗ್ರಿಗಳನ್ನ ಹೊಂದಿದಂತವರಾಗಿ, ಲಾಯರ್ಗಳಾಗಿ, ಪ್ರೊಫೆಸರ್ಗಳಾಗಿ ಈಗ ನೀವು ರಕ್ತ ಕ್ರಾಂತಿ ಮಾತಾಡ್ತಿರಲಿಲ್ಲ. ನಿಮ್ಗೆ ಇದು ಅತ್ಯಂತ ನಗೆಪಾಟ್ಲಿನ ಕಾಣಿಸ್ತಾ ಇದೆ, ಅತ್ಯಂತ ಅಸಹ್ಯಕರವಾಗಿ ಕಾಣಿಸ್ತಾ ಇದೆ. ಇಂತಹ ನೆರೆಟಿವ್ಗಳನ್ನ, ಇಂತಹ ಮನೋಧೋರಣೆಗಳನ್ನ ಬಿಟ್ಟು ನಿಜವಾಗ್ಲೂ ನಿಮ್ಗೆ ಕಾಳಜಿ ಇದ್ರೆ, ಸಮುದಾಯದ ಕಾಳಜಿ ಇದ್ರೆ, ನಿಮ್ ವೈಯಕ್ತಿಕ ಕಾಳಜಿ ಬಿಟ್ಬಿಟ್ಟು ನಾಳೆ ದಿನ ನಾನು ನಾಯಕ ಆಗಿ ಹೋಗ್ತೀನಿ, ನಾಳೆ ದಿನ ನನಗೆ ಎಲ್ಲೋ ಪಕ್ಷದಿಂದ ಟಿಕೆಟ್ ಕೊಟ್ಬಿಡ್ತಾರೆ, ನಾಳೆ ದಿನ ಇನ್ನೇನು ನನಗೆ ಸರ್ಕಾರದಿಂದ ಸಿಕ್ಬಿಡುತ್ತೆ ಅನ್ನುವಂತ ಕೆಟ್ಟ ಆಲೋಚನೆಗಳನ್ನ ಬಿಟ್ಟು ಸಮುದಾಯದ ಹಿತಚಿಂತನೆ ಮಾಡುವಂತವ್ರು ಮಾತ್ರ ಈ ಸಾಲ್ವೇಷನ್ ಮಾಡಕ್ ಸಾಧ್ಯ ಈ ಸಮಸ್ಯೆಯನ್ನ. ಅದು ಬಿಟ್ಬಿಟ್ಟು ನಿಮ್ದೇ ಅಂತ ಪಟಾಲಂ ಕಟ್ಕೊಂಡು ನಮ್ಗೊಂದಷ್ಟು ಜನ ಇದಾರೆ ಅಂತ ಹೇಳ್ಬಿಟ್ಟು ಒಂದು ಚೀಪ್ ಗಿಮಿಕ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ಸಾಲ್ವ್ ಆಗಲ್ಲ. ನಿಮ್ಗೆಲ್ರಿಗೂ ಸಾಲ್ವ್ ಆಗ್ಬೇಕು ಅಂತ ಆಸೆ ಇದ್ರೆ, ಸಾಮಾಜಿಕ ನ್ಯಾಯವನ್ನ ಎತ್ತಿಡಿಬೇಕು ಅನ್ನುವಂತ ಆಸೆ ಇದ್ರೆ, ಸಮುದಾಯದ ಹಿತಾಸಕ್ತಿಗಳನ್ನ ಎತ್ತಿಡಿಬೇಕು ಅನ್ನೋ ಆಸೆ ಇದ್ರೆ, ಪರಸ್ಪರ ದೋಷಾರೋಪಗಳನ್ನ ಮಾಡೋದ್ ಬಿಟ್ಟು ವೈಜ್ಞಾನಿಕವಾಗಿ ಎಲ್ಲರಿಗೂ ಒಳ್ಳೇದಾಗ ಮಾಡಬೇಕು. ಇದು ನಿಜವಾದಂತ ಒಳ ಮೀಸಲಾತಿಯಲ್ಲಿ ಸಿಕ್ಕಬೇಕಂತ ಒಂದು ಪರಿಹಾರ ಮಾರ್ಗ ಅಂತ ನನಗನ್ಸಿದೆ. ನಿಮ್ಗನ್ಸಿದ್ರೆ ನೀವು ಹೇಳಿ, ಆದ್ರೆ ಅದು ಯಾರಿಗೂ ಧಕ್ಕೆ ಆಗದೆ ಹೇಳಿ ಮತ್ತು ಯಾರಿಗೂ ಜಗಳ ಕರೆದಿರೋ ರೂಪದಲ್ಲಿ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಸ್ಗಳು ಬಹಳ ಶುದ್ಧವಾಗಿರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್.